ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ KSOU ದೃಶ್ಯವಾಹಿನಿಗೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಈ ದಿನ ನಮ್ಮ ಜೊತೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಸರ್ ಜೊತೆಗಿದ್ದಾರೆ. ಅವರು ನವೆಂಬರ್ 2022ರಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳಾಗಿ ಬಂದರು. ಅವರ ಅವಧಿಯಲ್ಲಿ ಇಲ್ಲಿಯವರೆಗೂ ಏನೇನು ಕೆಲಸಗಳಾಗಿದೆ, ಕಾರ್ಯಕ್ರಮಗಳಾಗಿದೆ, ಶೈಕ್ಷಣಿಕವಾಗಿ ಚಟುವಟಿಕೆಗಳನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿವರವನ್ನು ಅವರು ನೀಡಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್, ತಾವು ನವೆಂಬರ್ 2022ರಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಬಂದ್ರಿ. ಸರ್, ಆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಎದುರಾದಂಥ ಸವಾಲುಗಳೇನು ಸರ್? ನಾನು ವೈಸ್ ಚಾನ್ಸಲರ್ ಆಗಿ ಜಾಯಿನ್ ಆಗಿದ ಮೇಲೆ ಫಸ್ಟು ನಮಗೆ ಸವಾಲು ಬಂದಿದ್ದಂತಹ ಸವಾಲು, ನ್ಯಾಕ್ ಮಾಡಲಿಲ್ಲ ಅಂದರೆ ನ್ಯಾಕ್ ಯಾವುದೇ ಅಕ್ರೆಡೇಷನ್ ಓಪನ್ ಯೂನಿವರ್ಸಿಟಿಗಳಿಗೆ ರೆಗ್ಯುಲೇಟರಿ ಅಥಾರಿಟಿ ಏನು ಮಾಡಿದ್ರು, ಕಂಡೀಷನ್ ಹಾಕಿದ್ರು. ಜೂನು 30, 2023 ನೀವು ನ್ಯಾಕ್ ಆಗಲಿಲ್ಲ ಅಂದರೆ ನಿಮಗೆ 0 ಇಯರು, ನಿಮ್ಮ ಮುಂದೆ ಅಡ್ಮಿಷನ್ಗೆ ಅವಕಾಶ ಇಲ್ಲ ಅಂತ ನಮಗೆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ, ಎಲ್ಲ ಓಪನ್ ಯೂನಿವರ್ಸಿಟಿಗಳಿಗೆ ಸರ್ಕ್ಯುಲರ್ ಹಾಕಿದ್ರು. 18 ವಿಶ್ವವಿದ್ಯಾಲಯಗಳು ಇದ್ದಾವೆ ನಮ್ಮ ಇದರಲ್ಲಿ ದೇಶದಲ್ಲಿ. ಅದರಲ್ಲಿ ನಮ್ಮ ವಿಶ್ವವಿದ್ಯಾಲಯವು ನ್ಯಾಕ್ ಆಗಿದ್ದಿಲ್ಲ. ನಾನು ಬಂದಾಗ ನಾನು ಫಸ್ಟ್ ಸೈಕಲ್ಲಿ ಅದು ನ್ಯಾಕ್ ಆಗಬೇಕಾಗಿತ್ತು. ಅದು ಯಾವುದೋ ಕಾರಣಾಂತರದಿಂದ ಮುಂದೆ ಹೋಗಿದ್ದರಿಂದ ನಾನು ಬಂದ ಮೇಲೆ 6 ತಿಂಗಳ ಕಾಲ ಸತತ ಪ್ರಯತ್ನ ಮಾಡಿ ನ್ಯಾಕಿಗೆ ಏನೇನು ಬೇಕೋ ನನಗೆ ಅನುಭವ ಇತ್ತು ಸ್ವಲ್ಪ. ಯಾಕಂದರೆ ನ್ಯಾಲ್ಕು ನಮ್ಮ ದೇಶದಲ್ಲಿ 26 ಸ್ಟೇಟ್ಗಳಿಗೆ ನಾನು ನ್ಯಾಲ್ಕ್ ಚೇರ್ಮನ್, ಪೀರ್ ಟೀಮ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ರಿಂದ ಅನೇಕ ವಿಚಾರಗಳು ನ್ಯಾಕ್ನಲ್ಲಿ ಇದ್ದವಂತೂ ನಮ್ಗೆ ಗೊತ್ತಿತ್ತು. ಹೀಗಾಗಿ ಅದಕ್ಕೆ ಏನು ಪೂರಕಗಳ ಬೇಕಾಗಿತ್ತು, SSRಗಳನ್ನು ಸಬ್ಮಿಟ್ ಮಾಡಬೇಕಾಗಿತ್ತು. ಅದಕ್ಕೆ ನಮ್ಮ SSR ಅಂದರೆ ನಾವು ಯೂಶ್ವಲಿ 5 ವರ್ಷಗಳ ಡೇಟಾ ತಗೊಂಡು ಅವ್ರು ಏನು ಮಾಡ್ತಾರೆ, ನ್ಯಾಕ್ ಅಸೆಸ್ ಮಾಡ್ತಾರೆ, ಅಕಾಡೆಮಿಕ್ ಅಸೆಸ್ಮೆಂಟ್ ಮಾಡ್ತಾರೆ ನ್ಯಾಕ್ನವರು. ಅದೇ ಥರ ನಮ್ಮ ವಿಶ್ವವಿದ್ಯಾಲಯ ಆವಾಗ 4 ವರ್ಷದ ಡೇಟಾ ಇರೋದ್ರಿಂದ ನಮಗೆ ಅಸೆಸ್ಮೆಂಟ್ ಆಗಂಗಿಲ್ಲ ಅಂತ ಹೇಳಿದ್ರು. ನಾವು UGC ರೆಗ್ಯುಲೇಟರಿ ಅಥಾರಿಟಿ ಈ ಥರ ಕಂಡೀಷನ್ ಹಾಕಿದೆ, ಇಲ್ಲದಿದ್ದರೆ ನಮ್ಮ ಭವಿಷ್ಯವನ್ನು ಏನು ಪ್ರಾಬ್ಲಮ್ ಆಗ್ತದೆ, ನಮ್ಮ ಏನು ಎಂಪ್ಲಾಯಿಗಳ ಭವಿಷ್ಯ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಾಗ 4 ವರ್ಷದ ಡೇಟಾವನ್ನು ತಗೊಂಡು ನಾವು SSRನ್ನು ಸಬ್ಮಿಟ್ ಮಾಡಿದೆವು. ಸೆಲ್ಫ್ ಸ್ಟಡಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿ ಆವಾಗ ಏನಾಯಿತು, ನ್ಯಾಕ್ ಇನ್ಸ್ಪೆಕ್ಷನ್ಗೆ ಬರಬೇಕಾದ್ರೆ ಕೆಲವರು ಏನು ಇದ್ರ ಮೇಲೆ ಕೇಸ್ ಇದೆ, ಅದು ಇದೆ, ಏನೇನೋ ಹೇಳಿ ನ್ಯಾಕ್ ಡೈರೆಕ್ಟ್ರಿಗೆ ಅವ್ರಿಗೆ ಹೆದರಿಸಿದ ಮೇಲೂ ಅವ್ರು ಹೇಳಿದ್ರು ಪೋಸ್ಟ್ಪೋನ್ ಮಾಡಿಬಿಟ್ರು. ನಾನಂದೆ ಅಕಾಡೆಮಿಕ್ ಅಸೆಸ್ಮೆಂಟ್ ನಮ್ಮ ವಿಶ್ವವಿದ್ಯಾಲಯ ಏನು 30 ವರ್ಷದಿಂದ 1996ರಲ್ಲಿ ಪ್ರಾರಂಭ ಆಗಿದ್ದು ಅನೇಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಎಷ್ಟೋ ಜನರು ಇಲ್ಲಿಂದ ಪಾಸಾದವರೆಲ್ಲ ಆಫೀಸರ್ಸ್ ಆಗಿದ್ದಾರೆ. ಕೆಲವೊಂದು ಸಮಸ್ಯೆಗಳು ಇದ್ದಿರ್ಬೋದು, ಬಟ್ ಅಕಾಡೆಮಿಕ್ ಅಸೆಸ್ಮೆಂಟ್ ಅದಕ್ಕೇನು ಸಮಸ್ಯೆ ಆಗಂಗಿಲ್ಲ ಅಂತ ಹೇಳಿದ ಮೇಲೆ ಅವರು ನ್ಯಾಕ್ ಡೇಟನ್ನು ಫಿಕ್ಸ್ ಮಾಡಿದ್ರು. ನ್ಯಾಕ್ ಡೇಟ್ ಫಿಕ್ಸ್ ಮಾಡಿದ ಮೇಲೆ ಮತ್ತೂ ಏನೋ ಸಮಸ್ಯೆದಿಂದ ಪೋಸ್ಟ್ಪೋನ್ ಮಾಡಿದರು. ಆವಾಗ ನಾನು ಮತ್ತೆ ನನ್ನ ಪ್ರಯತ್ನದಿಂದ ಎಲ್ಲೆಲ್ಲೋ ಪ್ರಯತ್ನ ಮಾಡಿ ನಮ್ಮ ವಿಶ್ವವಿದ್ಯಾಲಯ ಉಳಗಾಲಿಲ್ಲ ಅಂಥೇಳಿ ನ್ಯಾಕ್ದವರಿಗೆ ಮತ್ತು ಬೇರೆ ಬೇರೆ ನಮ್ಮ ಗವರ್ನರ್ ಆಫೀಸಿಗೆ, PM ಆಫೀಸ್ನಿಂದ ಏನೋ ಸ್ವಲ್ಪ ಹೆಲ್ಪ್ ಮಾಡಿ ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ನ್ಯಾಕ್ ಡೇಟನ್ನು ಫಿಕ್ಸ್ ಮಾಡಿಸಿ ಅದೇ ತಿಂಗಳಲ್ಲಿ, ಮೇ ತಿಂಗಳಲ್ಲಿ ನಾವು ನ್ಯಾಕನ್ನು ರಿಸಲ್ಟನ್ನು ಕೊಟ್ಟರು. ಅದು ನ್ಯಾಕ್ A+ ಆಯಿತು. 3.31 CGPA ಆಗಿದ್ದರಿಂದ ಇಡೀ ವಿಶ್ವವಿದ್ಯಾಲಯ ನಮ್ಮ ದೇಶದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಸೆಕೆಂಡ್ ನ್ಯಾಕ್ A+ ಆಗಿದ್ದಂಥ ವಿಶ್ವವಿದ್ಯಾಲಯ ಓಪನ್ ಯೂನಿವರ್ಸಿಟಿ ಕೆಟಗರಿಯಲ್ಲಿ. ಹೀಗಾಗಿ ಆ ಟೈಮಿನಲ್ಲಿ ನ್ಯಾಕ್ A+ ಆಗಿದ್ದರಿಂದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಪ್ರೆಸ್ ಮೀಟನ್ನು ಮಾಡಿ ಅಡ್ಮಿಷನನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಸರ್, ನಿಮ್ಮ ಅವಧಿಯಲ್ಲಿ ಈ 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶತೆಯನ್ನು ಪಡೆದಿದ್ದಾರೆ. ಅದರಿಂದ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೇಳ್ತೀರಿ ಸರ್? ನ್ಯಾಕ್ ಆಗಿದ ಮೇಲೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಕಾಡೆಮಿಕ್ ಏನು ಸ್ಟೇಟಸ್ ಚೇಂಜ್ ಆಯಿತು. ಯಾವುದೇ ವಿಶ್ವವಿದ್ಯಾಲಯ ನ್ಯಾಕ್ ಅಂದ ತಕ್ಷಣವೇ
ಎಲ್ಲರೂ ನ್ಯಾಕ್ A+ ಆಗಿದೆ ಅಂದರೆ ಆಟೋಮೆಟಿಕಲಿ ಅದು ಅಕಾಡೆಮಿಕ್ ಸ್ಟೇಟಸನ್ನು ಚೇಂಜ್ ಆಗಿದ ಮೇಲೆ ಏನಾಗ್ತು, ವಿದ್ಯಾರ್ಥಿಗಳಿಗೂ ಸಹ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಮೇಲೆ ವಿಶ್ವಾಸ ಬಂತು. ಅದ್ರ ಜೊತೆಗೆ ನಾವು ಏನು ಮಾಡಿದೆವು, ಅವಾಗ ನ್ಯಾಕ್ A+ ಆಗಿದ್ಮೇಲೆ ನಾವು ವಿಶ್ವವಿದ್ಯಾಲಯದಿಂದ ಏನು PPR ಸಬ್ಮಿಟ್ ಮಾಡಿ, ಅಂದರೆ ರೆಗ್ಯುಲೇಟರಿ ಅಥಾರಿಟಿಗೆ, ಬೇರೆ ಕನ್ವೆನ್ಷನಲ್ ಇರೋ ವಿಶ್ವವಿದ್ಯಾಲಯದಲ್ಲಿ ಏನಿರ್ತದೆ ಅವರಾಗೆ ಅವರು ಯಾವುದೇ ಸಬ್ಜೆಕ್ಟನ್ನು ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಇರ್ತದೆ. ನಮ್ಮ ವಿಶ್ವವಿದ್ಯಾಲಯ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಇರೋದ್ರಿಂದ ರೆಗ್ಯುಲೇಟರಿ ಅಥಾರಿಟಿ ಅಂದರೆ UGC ಇರ್ತದೆ, NCT ಇರ್ತದೆ, AICT ಇರ್ತದೆ. ಇವು ರೆಗ್ಯುಲೇಟರಿ ಅಥಾರಿಟಿ, ಸ್ಪೆಷಲಿ UGC DEBನಿಂದ ನಾವು ಮೊದಲು ಪರ್ಮಿಷನ್ ತಗೊಂಡು ಆ ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕಾಗ್ತದೆ. ಹೀಗಾಗಿ ಪ್ರತಿ ಒಂದು ಕೋರ್ಸಿಗೆ ನಾವು ಇಷ್ಟು ಸ್ಟಾಫ್ ಇದ್ದಾರೆ. ಒಂದು ಕೋರ್ಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಪ್ರೊಫೆಸರ್ ಇರಬೇಕು, 2 ಅಸೋಸಿಯೇಟ್ ಇರಬೇಕು, 4 ಅಸಿಸ್ಟೆಂಟ್ ಪ್ರೊಫೆಸರ್ ಇರಬೇಕು ಅಂತ ಕಂಡೀಷನ್ ಇದೆ. ಅದ್ರ ಜೊತೆಗೆ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಇರೋದ್ರಿಂದ ಮಿನಿಮಮ್ UG PG ಇದ್ದಾಗ ಮಿನಿಮಮ್ ಸ್ಟಾಫರ 5 ಸ್ಟಾಫ್ ಇರಬೇಕಂತ ಕಂಡೀಷನ್ ಹಾಕಿದ್ದಾರೆ. ಅದು ನಾವು ಅಂಡರ್ಟೇಕಿಂಗ್ ಕೊಟ್ಟು ಮತ್ತು 2 ಸೆಮಿಸ್ಟರನ್ನು ನೀವು SLM ಅನ್ನು ರೆಡಿ ಇರಬೇಕು, ಅಂಥವರಿಗೆ ನಾವು ಇವು ಕೋರ್ಸ್ಗಳನ್ನು ಕೊಡ್ತೀವಂತ ನೋಟಿಫಿಕೇಶನ್ ಮಾಡಿದ್ರು. ಅವರು ನೋಟಿಫಿಕೇಶನ್ ಮಾಡಿದ ಮೇಲೆ ನಾವು ಅಪ್ಲೈ ಮಾಡಿದೆವು. ಆಲ್ಮೋಸ್ಟ್ ಮೊದಲು 30 ಸಬ್ಜೆಕ್ಟ್ ಇದ್ದಿದ್ದು, 29-30 ಸಬ್ಜೆಕ್ಟ್ ಇದ್ದಿದ್ದು, ನಾವು ಅದಕ್ಕೆ 80 ಸಬ್ಜೆಕ್ಟ್ಗಳನ್ನು PPR ಸಬ್ಮಿಟ್ ಮಾಡಿ ಅಪ್ರೂವಲನ್ನು ತಗೊಂಡು ನಾವು 2023ರಲ್ಲಿ 23 ಜನವರಿ ಸೈಕಲ್ನಲ್ಲಿ ಜಾಸ್ತಿ ಅಡ್ಮಿಷನನ್ನು ಮಾಡಿದೆವು. 18,000 ಒಂದ್ಸಲ ಮಾಡಿದೆವು. ಮೋಸ್ಟ್ಲಿ ಜನವರಿ ಸೈಕಲ್ಲು, ಜುಲೈ ಸೈಕಲ್ 25,000. ಟೋಟಲಿ ಆ ಇಯರ್ನಲ್ಲಿ ನಮಗೆ 43,000 ಅಡ್ಮಿಷನ್ ಆಯಿತು. ಅಕಾಡೆಮಿಕ್ ಪ್ರೋಗ್ರಾಮ್ಗಳನ್ನು ಎಷ್ಟು ತಂದಿದ್ದೀರಿ ಸರ್? ಅಕಾಡೆಮಿಕ್ ಪ್ರೋಗ್ರಾಮ್ ಆನ್ಲೈನ್ 10 ಪ್ರೋಗ್ರಾಮ್ ಇದೆ, ಉಳಿಕಿದ್ದು 65 ಪ್ರೋಗ್ರಾಮ್ಗಳಿವೆ. ಟೋಟಲಿ ಇನ್ಕ್ಲೂಡಿಂಗ್ ಡಿಪ್ಲೊಮಾ ಕೋರ್ಸ್ ಆಗಲಿ, ಸರ್ಟಿಫಿಕೇಟ್ ಕೋರ್ಸ್ ಆಗಲಿ, 80 ಮೇಲ್ಪಟ್ಟು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೋರ್ಸ್ಗಳನ್ನು ನಡೀತಾ ಇದೆ. ಪ್ರತಿ ಜಿಲ್ಲೆಯಲ್ಲಿಯೂ ಪ್ರಾದೇಶಿಕ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ರಿ. ಆ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡಿ ಒಂದು ಎಲ್ಲ ಲ್ಯಾಂಡ್ಗಳನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾಡಿಕೊಟ್ಟಿದ್ದೀರಿ ಅನ್ನೋ ವರದಿ ಇದೆ. ಎಷ್ಟು ಎಕರೆಗಳನ್ನು ಮಾಡಿಕೊಟ್ಟಿದ್ದೀರಿ, ಎಲ್ಲೆಲ್ಲಿ ಮಾಡಿಕೊಟ್ಟಿದ್ದೀರಿ ಸರ್? ನಮ್ಮ ವಿಶ್ವವಿದ್ಯಾಲಯ 3 ಹಂತದಲ್ಲಿ ವರ್ಕ್ ಆಗ್ತದೆ. 3 ಟೈರ್ಸ್ ಅಂತಾರೆ. ಒಂದು ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿ ಇರ್ತದೆ. ಯಾಕಂದರೆ ಎಲ್ಲಿ ವಿಶ್ವವಿದ್ಯಾಲಯ ಇದೆ ಆ ವಿಶ್ವವಿದ್ಯಾಲಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ಮೈಸೂರಿನಲ್ಲಿದೆ. ಮೈಸೂರು ಆದಮೇಲೆ ನಮಗೆ ರೀಜ್ನಲ್ ಸೆಂಟರ್ಸ್ ಅಂತ, ಎಲ್ಲೆಲ್ಲಿ ನೀವು ರೀಜ್ನಲ್ ಸೆಂಟರ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲ ಡಿಸ್ಟಿಕ್ಗಳಿಗೆ ರೀಜ್ನಲ್ ಸೆಂಟರ್ಸ್ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು, ಮತ್ತು ಸ್ಟಡಿ ಸೆಂಟರ್ಸ್ಗಳು ಲರ್ನರ್ ಸಪೋರ್ಟ್ ಸೆಂಟರ್ ಅಂತೇವೆ ನಾವು. ಅವು 3 ಹಂತದಲ್ಲಿ ಮಾಡ್ತೇವೆ ನಾವು. 3 ಹಂತ ಇರ್ತದೆ ಅದಕ್ಕೆ. ಒಂದು ಹೆಡ್ ಕ್ವಾರ್ಟರ್ಸು, ಒಂದು ರೀಜ್ನಲ್ ಸೆಂಟರ್ಸು, ಒಂದು ಸ್ಟಡಿ ಸೆಂಟರ್ಸು. ಹೆಡ್ ಕ್ವಾರ್ಟರ್ಸ್ನಲ್ಲಿ ಏನು ಸಬ್ಜೆಕ್ಟ್ಗಳು ಮಾಡ್ತೇವೆ, ಇದು ಟೀಚ್ ಮಾಡ್ತೇವೆ, ಅದೇ ಸಬ್ಜೆಕ್ಟ್ಗಳನ್ನ ಎಲ್ಲ ಕಡೆ ನಾವು ಸಬ್ಜೆಕ್ಟ್ಗಳನ್ನು ಎಲ್ಲ ಕಡೆ ನಮ್ಮ ಸ್ಟೇಟ್ನಲ್ಲಿ ಎಲ್ಲ ರೀಜ್ನಲ್ ಸೆಂಟರ್ಸ್ನಲ್ಲಿ, ಎಲ್ಲ ಸ್ಟಡಿ ಸೆಂಟರ್ಸ್ನಲ್ಲಿ ಇರ್ತದೆ. ಹೀಗಾಗಿ ನಾನು ಪ್ರತಿಯೊಂದು ಜಿಲ್ಲೆಗೆ ಹೋಗಿ ನಮ್ಮ ಸ್ಪೆಷಲಿ ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕದಲ್ಲಿ 10 ಬಿಲ್ಡಿಂಗ್ಗಳಿದ್ದು ನಮ್ಮದೇ ಆದಂಥ ರೀಜ್ನಲ್ ಸೆಂಟರ್ಸ್ ಬಿಲ್ಡಿಂಗ್ಗಳು, ಅದು ಜಾಸ್ತಿ 10ರಿಂದ 15 ಕೋಟಿ 20 ಕೋಟಿ ಬಿಲ್ಡಿಂಗ್ಗಳು, ಒಳ್ಳೆ ಬಿಲ್ಡಿಂಗ್ಗಳಿದ್ದು, ಅಲ್ಲಿ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿತ್ತು. ನಾರ್ತ್ ಕರ್ನಾಟಕ ಪಾರ್ಟ್ ಆಫ್ ದಿ ಕರ್ನಾಟಕದಲ್ಲಿ ಯಾವುದೇ ರೀಜ್ನಲ್ ಸೆಂಟರ್ ಇರಲಿಲ್ಲ ಆವಾಗ. ಅಲ್ಲಿಂದ ವಿದ್ಯಾರ್ಥಿಗಳು ಎಷ್ಟೋ ಧಾರವಾಡನಲ್ಲಿ ಅಲ್ಲಿನೂ ರೀಜ್ನಲ್ ಸೆಂಟರ್ ಮೊನ್ನೆ ಬಿಲ್ಡಿಂಗ್ ಆಗಿದೆ. ಹೀಗಾಗಿ ಬೆಳಗಮ್ಮು, ಧಾರವಾಡ, ಆ ಕಡೆ ಎಲ್ಲ ಬೀದರ್ವರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮದೇ ಆದಂಥ ರೀಜ್ನಲ್ ಸೆಂಟರ್ಸನ್ನು ಮಾಡಿ, ಗೌರ್ಮೆಂಟ್ ಕಾಲೇಜ್ನಲ್ಲಿ 2-3 ರೂಮ್ಗಳನ್ನು ಉಚಿತವಾಗಿ ಪಡ್ಕೊಂಡು, ಮತ್ತು ಎಲ್ಲಿ ನಮ್ಮಲ್ಲಿ ರೀಜ್ನಲ್ ಸೆಂಟರ್ಸ್ ನಮ್ಮದೇ ಆದಂತಹ ರೀಜ್ನಲ್ ಸೆಂಟರ್ ಇರಲಾರ್ದ ಪ್ಲೇಸ್ಗಳಿಗೆ DC ಅವರಿಗೆ ಎಲ್ಲ DC ಗಳಿಗೆ ಲೆಟರ್ ಬರೆದಾಗ ಅವರು ಫ್ರೀ ಆಗಿ ಲ್ಯಾಂಡನ್ನು 1 ಎಕರೆ 2 ಎಕರೆ 3 ಎಕರೆ, ಬಿಜಾಪುರ್ನಲ್ಲಿ 3.5 ಎಕರೆ ಶಾಂಕ್ಷನ್ ಆಗಿದೆ, ಕೊಟ್ಟಿದ್ದಾರೆ. ಯಾದಗಿರಿನಲ್ಲಿ 2 ಎಕರೆ ಕೊಟ್ಟಿದ್ದಾರೆ, ಉಡುಪಿನಲ್ಲಿ 1 ಎಕರೆ ಕೊಟ್ಟಿದ್ದಾರೆ. ಹೀಗೆ ಆಲ್ಮೋಸ್ಟ್ ಒಂದು 20 ಎಕರೆ ಎಷ್ಟೋ ದಿವಸದಿಂದ ಪೆಂಡಿಂಗ್ ಇದ್ದಂತಹ ಬೆಂಗಳೂರಿನಲ್ಲಿ ಅದು ಆಲ್ಮೋಸ್ಟ್ 1 ಎಕರೆ ಇದೆ. ವಿಶ್ವೇಶ್ವರಯ್ಯ ನಗರ ಅದರಲ್ಲಿ 15 ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಲ್ಯಾಂಡನ್ನು ನಾವು ಅಕ್ಯುಪೈ ಮಾಡಿ
ಅದನ್ನು ಫಿನಿಶಿಂಗ್ ಮಾಡಬೇಕಂತ ಪ್ಲ್ಯಾನ್ನಲ್ಲಿದ್ದೆ. ಹೀಗಾಗಿ ಎಲ್ಲ ಕಡೆ ಆಲ್ಮೋಸ್ಟು ಒಂದು 20 ಎಕರೆವರೆಗೆ ನಾನು ಫ್ರೀ ಆಫ್ ಕಾಸ್ಟ್ 1 ಎಕರೆಗೆ ಈ 4 ರಿಂದ 5 ಕೋಟಿ ಬೆಲೆ ಬಾಳುವಂತಹ ಲ್ಯಾಂಡನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಆಗಿದೆ. ಅದರಲ್ಲಿ ದರ್ಶನಾಪುರ್ ಸರು ನಮ್ಮ ಫ್ರೆಂಡ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಶಾಂಕ್ಷನ್ ಮಾಡಿದ್ರು. ಅವ್ರೇನಂದ್ರು, 2 ವರ್ಷ ಆಯ್ತಪ್ಪ ಇನ್ನೂ ನೀವು ಕನ್ಸ್ಟ್ರಕ್ಷನ್ನೇ ಮಾಡಿಲ್ಲ, ಅದಕ್ಕೆ ಮತ್ತೆ DC ವಾಪಸ್ ತೊಗೊಂಡಿದ್ರು. ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮತ್ತೆ ವಾಪಸ್ ತೊಗೊಂಡೆ. ಮತ್ತು ಇವರು ಯಾರು ಜಯಚಂದ್ರ ಅಂತ ತಮಗೆಲ್ಲ ಗೊತ್ತಿರ್ಬೋದು, ಇದರಲ್ಲಿ ಶಿರಾದಲ್ಲಿ ನನಗೆ 5 ಎಕರೆ ಕೊಡ್ರಿ ಅಂತ ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ. ಅವರೇನಂದ್ರು, ಶರಣಪ್ಪ ನಾವು ಇಲ್ಲಿ 4 ಕೋಟಿ 5 ಕೋಟಿಗೆ 1 ಎಕರೆ ಇದೆ, ಹಂಗೆ ಕೊಡ್ಲಿಕ್ಕೆ ಬರಲ್ಲ, ನಾ ಸರ್ಕಾರದಿಂದ 2 ಎಕರೆನೇ ಲ್ಯಾಂಡ್ ಕೊಡ್ತೀನಂತ 2.5 ಎಕರೆ ನಮಗೆ ಲ್ಯಾಂಡ್ ಮಾಡಿಕೊಟ್ಟಿದ್ದಾರೆ. ಮತ್ತು ವಿಶ್ವೇಶ್ವರಯ್ಯ ಲೇಔಟ್ನಲ್ಲಿ ಏನು ಬೆಂಗಳೂರಿನಲ್ಲಿ ಪೆಂಡಿಂಗ್ ಇದ್ದಿದ್ದಂತಹ ಏನು ಜಾಗ, ಅದು ಆಲ್ಮೋಸ್ಟ್ 25 ಕೋಟಿ ಮೇಲ್ಪಟ್ಟು ಜಾಗ ಇದೆ. ಅದನ್ನು ಫಿನಿಶಿಂಗ್ ಮಾಡಿಕೊಂಡು ನಮ್ಮ ವಿಶ್ವವಿದ್ಯಾಲಯ ಮುಂದೆ ಎಂದಾದರೂ ಅದು ವ್ಯಾಲ್ಯೂ ಆಗ್ತದೆ. ಮತ್ತು ನಮ್ಮದು ಹೆಡ್ ಕ್ವಾರ್ಟರ್ಸ್ ಇಲ್ಲಿದ್ದರೂ ಸಹ ಅದು ಕ್ಯಾಪಿಟಲ್ ಸಿಟಿ ಇರೋದ್ರಿಂದ ಅನೇಕ ಸೌಲಭ್ಯಗಳನ್ನು ಅಲ್ಲಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಅಲ್ಲಿ ಒಂದು ಬಿಲ್ಡಿಂಗ್, ಒಳ್ಳೆ ಬಿಲ್ಡಿಂಗ್ ಮಾಡಿ ಎಷ್ಟೋ ಜನರಿಗೆ ಅನುಕೂಲ, ಎಲ್ಲ ಕಡೆಯಿಂದ ಜನ ಬರ್ತದೆ, ಅಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರೋದ್ರಿಂದ ಅಲ್ಲಿ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಅಲ್ಲಿ ಒಂದು ಹಾಸ್ಟೆಲ್ ಥರ ಬಿಲ್ಡಿಂಗು ಮತ್ತು ನಮ್ಮ ಟೀಚರ್ಸು ಅವರಿಗೆ ಲರ್ನರ್ ಸಪೋರ್ಟ್ ಸೆಂಟರ್ನಲ್ಲಿ ಏನು ಅವಕಾಶ ಇರ್ತಿತ್ತು ಅದು ಕಾಂಟ್ಯಾಕ್ಟ್ ಕ್ಲಾಸ್ ಮಾಡಲಿಕ್ಕೂ ಅಲ್ಲಿ ಫೆಸಿಲಿಟಿ ಮಾಡಿಕೊಡ್ಬೇಕು, ಎಕ್ಸಾಮ್ ಸಲುವಾಗೂ ಫೆಸಿಲಿಟಿ ಮಾಡಿಕೊಡ್ಬೇಕಂತ ನಮ್ಮದು ಇದು ಇತ್ತು, ವಿಷನ್ ಇತ್ತು. ಅದರ ಪ್ರಕಾರ ನಾನು ಎಲ್ಲ ಲ್ಯಾಂಡ್ಗಳನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಪ್ರಯತ್ನ ಮಾಡಿ ತರಿಸಿದ್ದೆ, ಅಂದರೆ ಕೊಡಿಸಿದ್ದೆ. ಸರ್, NSDCಯಿಂದ ಸ್ಕಿಲ್ ಡೆವಲಪ್ಮೆಂಟನ್ನು ನಮ್ಮ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ. ಅದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗ್ತಿದೆ, ವಿದ್ಯಾರ್ಥಿಗಳು ಯಾವ ರೀತಿ ಪ್ರಯೋಜನವನ್ನು ಪಡ್ಕೋಬೋದು ಸರ್ ಅದರಿಂದ? NSDC ನ್ಯಾಷನಲ್ ಕೌನ್ಸಿಲ್ ಫಾರ್ ದ ಎಜುಕೇಷನ್ ಏನದಲ್ಲ, NSDC ಸ್ಕಿಲ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಾರೆ, ಅದಕ್ಕೆ ಕೌನ್ಸಿಲ್ ಅಂತಾರೆ, ಕಾರ್ಪೊರೇಷನ್. ಅವ್ರೇನು ಮಾಡಿದ್ರು ಅಂದರೆ, ಎಲ್ಲ ರೀಜ್ನಲ್ ಸೆಂಟರ್ಸ್ನಲ್ಲಿ ನಮ್ಮದು ವಿಶ್ವವಿದ್ಯಾಲಯದ ಏನು ಇದು ಪರ್ಮನೆಂಟ್ ಬಿಲ್ಡಿಂಗ್ ಇದ್ದಲ್ಲಿ ಅವರು ಲ್ಯಾಬ್ಗಳನ್ನು ಸೆಟಪ್ ಮಾಡಿ ವಿದ್ಯಾರ್ಥಿಗಳಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟು, ಸಪೋಸ್ ಯಾವುದು ಸೈಬರ್ ಸೆಕ್ಯೂರಿಟಿ ಆಗಲಿ, ಅನೇಕ ಅಡ್ವಾನ್ಸ್ ಟೆಕ್ನಾಲಜಿಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಜಾಬ್ ಇಂಪಾರ್ಟೆಂಟ್. ಹೀಗಾಗಿ ಆ ಸ್ಕಿಲ್ಲನ್ನು ಪಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಜಾಬ್ ಸಿಗ್ತದಂತ ಆ ಆಶೆಯಿಂದ NSDC ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ಅಲ್ಲಿಂದ MOU ಮಾಡಿಕೊಂಡು 2 ವರ್ಷ ಆಯಿತು. ಗವರ್ನರ್ ಬಂದು ಇನಾಗ್ರೇಷನ್ ಮಾಡಿ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯದವರು ಎಲ್ಲರೂ ಸಪೋರ್ಟ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಅವರು ಅನುಕೂಲ ಆಗ್ತದೆ ಮತ್ತು ಅವರಿಗೆ ಜಾಬ್ ಡೆಫಿನೆಟ್ ಸಿಗ್ತದೆ. ಯಾಕಂದರೆ ಇವತ್ತಿನ ಕಾಲಕ್ಕೆ ಏನು ಬೇಕಾಗ್ತದೆ, ಸ್ಕಿಲ್ ಬೇಕಾಗ್ತದೆ. ಎಂಥ ಏನು ಓಲ್ಡ್ ಎಜುಕೇಷನ್ ತೊಗೊಂಡ್ರು ಕ್ವಾಲಿಟಿ ಎಜುಕೇಷನ್ ತೊಗೊಳ್ಬೇಕು ಮತ್ತು ಸ್ಕಿಲ್ ಎಜುಕೇಷನ್, ನೀಡ್ ಬೇಸ್ ಎಜುಕೇಷನನ್ನು ಪಡ್ಕೊಂಡ್ರೆ ಅವರಿಗೆ ಅನುಕೂಲ ಆಗ್ತದಂತ ಆ ಬೇಸಿಸ್ ಮೇಲೆ NSDCದಿಂದ ನಾವು ಪರ್ಮಿಷನ್ ತಗೊಂಡು MOU ಮಾಡಿಕೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅದನ್ನು ಲ್ಯಾಬ್ಗಳನ್ನು ಮಾಡಿದ್ದೇವಲ್ಲಿ. ಸರ್, ವಿಶ್ವವಿದ್ಯಾನಿಲಯಕ್ಕೆ ಯಾವ ಮೂಲಗಳಿಂದ ಹಣವನ್ನು ತಂದಿದ್ದೀರಿ, ಅಭಿವೃದ್ಧಿಯನ್ನು ಮಾಡಿದ್ದೀರಿ ಸರ್? ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪೆಂಡಿಂಗ್ ಇದ್ದಂತಹ ಅಮೌಂಟು ಆ್ಯಕ್ಚುಲಿ IT ಅಮೌಂಟನ್ನು 20 ವರ್ಷದಿಂದ ಅವ್ರು ಯಾರೂ ಪ್ರಯತ್ನ ಮಾಡಿಲ್ಲ. ನಾವು ಬಂದ ತಕ್ಷಣವೇ ನನಗೆ ಎಲ್ಲೆಲ್ಲಿ ಇದು ಅಮೌಂಟನ್ನು ಬರಬೇಕು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಎಲ್ಲಿಂದ ಸೋರ್ಸ್ಗಳನ್ನು ಜನ್ರೇಟ್ ಮಾಡಬೇಕು ಅದನ್ನು ವಿಚಾರ ಮಾಡಿ ನನಗೆ ಬೇಕಾದವರು ನನ್ನ ಡಿಸ್ಟೆಂಟ್ ರಿಲೇಟಿವ್ ಆದಂತಹ ಬಸವರಾಜ್ ಅಂತ ಒಬ್ಬರು ನೆಲೋಗಿ ಅಂತ ಅವರು ಕಮಿಷನರ್ ಆಗಿದ್ದರು, ಅವ್ರ ಕಡೆಯಿಂದ ಸಹಾಯ ಪಡ್ಕೊಂಡು 10 ಕೋಟಿ ಅಮೌಂಟನ್ನು ನಮ್ಮ IT ರಿಟರ್ನನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಪಡ್ಕೊಂಡೆ. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನು ಕಲ್ಯಾಣ ಕರ್ನಾಟಕಕ್ಕೆ 371J ಇರೋದ್ರಿಂದ ಅಲ್ಲಿ ವಿಶ್ವವಿದ್ಯಾಲಯಗಳಿಗೆ ಫಂಡ್ ಕೊಟ್ಟರು. ನಾನು ರಿಕ್ವೆಸ್ಟ್ ಮಾಡಿದೆ ಗವರ್ನರ್ ಸರಿಗೆ. ಆವಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಳ್ಳಾರಿಯಲ್ಲಿ ನಮ್ಮ ಸೆಂಟರ್ ಇರೋದ್ರಿಂದ ಅಲ್ಲಿ 9.5 ಕೋಟಿಯನ್ನು ಕೊಟ್ಟರು. ಮತ್ತು
ನಮ್ಮ ವಿಶ್ವವಿದ್ಯಾಲಯಕ್ಕೆ ಮೈನಾರಿಟಿ ಸ್ಟೂಡೆಂಟ್ಸ್ಗೆ ಫ್ರೀ ಎಜುಕೇಷನ್ ಕೊಡೋದ್ರಿಂದ ಅಲ್ಲಿಂದ 13 ಕೋಟಿ ಅಮೌಂಟನ್ನು 5,310 ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿದ್ದರಿಂದ ಲಮ್ಸಮ್ ಅಮೌಂಟ್ ನಮಗೆ ವಿಶ್ವವಿದ್ಯಾಲಯಕ್ಕೆ 13 ಕೋಟಿ ಅಮೌಂಟನ್ನು ಬಂತು ಮೈನಾರಿಟಿ. ಹೀಗಾಗಿ ಅನೇಕ ಸೋರ್ಸ್ಗಳಿಂದ ಪ್ರಯತ್ನ ಮಾಡಿ, ಅದು ಅಲ್ಲದೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಡಾಕ್ಟರ್ ಸೋಮನಾಥ್ ಪಾಟ್ನೆ ಅಂತೆ ಇಂಟರ್ನಲ್ ಫೈನಾನ್ಷಿಯಲ್ ಅಡ್ವೈಸರ್ ಆದ್ದಾರೆ. ಅವ್ರ ನಿಟ್ಟಿನಲ್ಲಿ ಬಸವ ಕಲ್ಯಾಣ ತಾಲೂಕದಲ್ಲಿ ಅವರಿಗೆ 1 ಎಕರೆ ಲ್ಯಾಂಡನ್ನು 3 ಕೋಟಿಯನ್ನು ಕೊಟ್ಟು ನಮ್ಮ ವಿಶ್ವವಿದ್ಯಾಲಯಕ್ಕೆ 1 ಎಕರೆ ಲ್ಯಾಂಡ್ ಮತ್ತು 3 ಕೋಟಿ ಅಮೌಂಟನ್ನು ಕೊಟ್ಟು ಕನ್ಸ್ಟ್ರಕ್ಷನನ್ನು ಮಾಡಿಕೊಡ್ತಾ ಇದ್ದಾರೆ. ಹೀಗಾಗಿ ಅವರಿಗೂ ನಾ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ ತಾನಾಗಿ ಬಂದು 1 ಎಕರೆ ಲ್ಯಾಂಡು ಮತ್ತು 3 ಕೋಟಿ ಕೊಟ್ಟು ಅವರು ಊರಲ್ಲಿ ಏನು ಅವರು ಬೆಂಗಳೂರಿನಾಗಿರೋದ್ರಿಂದ ಆ ಹಳ್ಳಿ ಭಾಗದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂಥೇಳಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಸರ್, ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಪಠ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಕ್ರಮನ ಕೈಗೊಂಡಿದ್ದೀರಿ? ಅವ್ರಿಗೆ ಸುಲಭ ನಾನು ಜಾಯಿನ್ ಆದಮೇಲೆ ಆ್ಯಕ್ಚುಲಿ ಲೆಸನ್ಸನ್ನು ಬರೀಬೇಕಂತ ಎಲ್ಲ ಟೀಚರ್ಸಿಗೆ SLM ಹಾರ್ಡ್ ಕಾಪಿ ಕೊಟ್ಟರೆ, ಹಿಂದೆಲ್ಲ ಹಾರ್ಡ್ ಕಾಪಿ ಕೊಡ್ತಿದ್ರು ವಿದ್ಯಾರ್ಥಿಗಳಿಗೆ, ಸೆಲ್ಫ್ ಸ್ಟಡಿ ಮಟೀರಿಯಲನ್ನು ಕೊಡ್ತಿದ್ರು. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದ ಹಿಂದೆಯಿಂದ ಸೆಲ್ಫ್ ಸ್ಟಡಿ ಮಟೀರಿಯಲ್ ಕ್ವಾಲಿಟಿ ಸ್ಟಡಿ ಮಟೀರಿಯಲ್ ಆಗಿದ್ದರಿಂದ ಎಲ್ಲರದ್ದು ಎಕ್ಸ್ಪೆಕ್ಟೇಷನ್ ಏನಿತ್ತು, ವಿದ್ಯಾರ್ಥಿಗಳ ಎಕ್ಸ್ಪೆಕ್ಟೇಷನ್ನು ಹಾರ್ಡ್ ಕಾಪಿ ಬೇಕು ನಮಗೆ ಅಂತ ಹೇಳ್ತಾ ಇದ್ರು. ಎಲ್ಲ ಟೀಚರ್ಸಿಗೆ ಒಂದು 14 ಮೀಟಿಂಗನ್ನು ಮಾಡಿ ಅವು ರೆಗ್ಯುಲರ್ ಇಯರ್ ಕೋರ್ಸನ್ನು ಕನ್ವರ್ಷನ್ ಆಗಿತ್ತು. ಇಮಿಡಿಯೇಟ್ಲಿ ಕರೋನಾ ಇದ್ದಾಗೆ ಅವರು ಸೆಮಿಸ್ಟರ್ ಸಿಸ್ಟಮ್ ಮಾಡಿದರು. ಸಿಲೆಬಸ್ಸನ್ನು ರೆಡಿ ಆಗಿದ್ದಿಲ್ಲ. ಆದರೂ ನಮ್ಮ ಪ್ರಯತ್ನದಿಂದ ನಾವು ಸಿಲೆಬಸ್ಸನ್ನು ರೆಡಿ ಮಾಡಿ ಒಂದು ಸಲ ಅಟ್ಲೀಸ್ಟ್ ಪ್ರಿಂಟ್ ಮಾಡೋಣ ಅಂಥೇಳಿ ಲಾಸ್ಟ್ ಟೈಮ್ ಪ್ರಿಂಟ್ ಮಾಡಿ ಅವರಿಗೆ ಅವಕಾಶವನ್ನು ಕೊಟ್ಟು ಪ್ರಿಂಟನ್ನು ಮಾಡಿಸಿ ಎಲ್ಲರಿಗೆ ಹಾರ್ಡ್ ಕಾಪಿಯನ್ನು ಕೊಟ್ಟಿದ್ದೆವು. ಬಟ್ ಹಾರ್ಡ್ ಕಾಪಿ ಕೊಡೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೆಟೀರಿಯಲ್ ಆಗಿದ್ದರಿಂದ ವಿದ್ಯಾರ್ಥಿಯ ಸಂಖ್ಯೆನೂ ಜಾಸ್ತಿ ಆಯಿತು. ನಾನು ಬಂದು 3.5 ವರ್ಷ, ಆಲ್ಮೋಸ್ಟ್ 3 ಇಯರ್ಸ್ 8 ಮಂತ್ಸ್ ಆಗ್ತಾ ಇದೆ ಅಪ್ರಾಕ್ಸಿಮೇಟ್ಲಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಇನ್ಕ್ರೀಸ್ ಆಯಿತು. 6,000 ವಿದ್ಯಾರ್ಥಿ ಇದ್ದಿದ್ದು 18,000 ಆಯಿತು. ಆ ವರ್ಷದಲ್ಲಿ ನಮ್ಮಲ್ಲಿ 43,000 ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಆದರು. ನೆಕ್ಸ್ಟ್ ಇಯರಿಗೆ ನಮ್ಮಲ್ಲಿ 45,000 ವಿದ್ಯಾರ್ಥಿಗಳಾದರು. ಅದೇ ಥರ 42,000 ವಿದ್ಯಾರ್ಥಿಗಳಾಗಿ ಅಡ್ಮಿಷನ್ ಆಗಿ ಟೋಟಲಿ ನಾನು ಇಲ್ಲಿವರೆಗೆ ಬಂದಿದ್ದರಿಂದ ನಾನು ಬಂದು 2022ರಿಂದ ಇಲ್ಲಿವರೆಗೆ ಆಲ್ಮೋಸ್ಟ್ 1.5 ಲಕ್ಷ ವಿದ್ಯಾರ್ಥಿಗಳ ಅಡ್ಮಿಷನ್ ಆಗಿದೆ. ಸರ್, ನೀವು ಬಂದ ನಂತರ 4 ಘಟಿಕೋತ್ಸವವನ್ನು ಮಾಡಿದ್ದೀರಿ. 18, 19, 20. ಅದಲ್ಲದೆ 13, 14, 15ನೇ ಸಾಲಿನಲ್ಲಿ ಹಳೆ ವಿದ್ಯಾರ್ಥಿಗಳಿಗೂ ಸಹ ಪದವಿಯನ್ನು ಕೊಡಿಸಿದ್ದೀರಿ. ಸರ್, ಇಲ್ಲಿ ಎದುರಾದಂಥ ಸಮಸ್ಯೆಗಳು ಮತ್ತು ಈ ನಿಮ್ಮ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ನೀವು ಮಾಡಿದಂಥ ಕೆಲಸಗಳೇನಿದೆ ಸರ್? ಸಮಸ್ಯೆ ಎಲ್ಲ ಕಡೆ ಇರ್ತವೆ. ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಏರುಪೇರುಗಳಿರ್ತವೆ, ಸಮಸ್ಯೆಗಳಿರ್ತವೆ. ಬಟ್ ಸಮಸ್ಯೆಯನ್ನು ಏನು ಬದಿಗೆಟ್ಟು ಮುಂದೆ ನಡೆಯುವುದೇ ಮಾನವ ಜೀವನ. ಹಾಗಾಗಿ ನಮ್ಮಲ್ಲಿ ಸಮಸ್ಯೆಗಳಿವೆ ಅಂತ ನಾವು ಯಾವುದಕ್ಕೂ ಹಿಂದೆ ಬೀಳಿಲ್ಲ. ನಮ್ಮ ಸಮಸ್ಯೆಗಳನ್ನು ಎಷ್ಟೇ ಸಮಸ್ಯೆಗಳಿದ್ದರೂ ನಾನು ಎಷ್ಟೋ ಟೀಚರ್ಸ್ಗಳಿಗೆ ಏನು ಮಾಡಿದೆ ನಾನು ಅಂದರೆ, ಪ್ರತಿಯೊಂದು ಟೀಚರ್ಸಿಗೆ 1 ಲಕ್ಷ ರೂಪಾಯಿ ಕೊಟ್ಟು ರಿಸರ್ಚ್ನಲ್ಲಿ ಅವರಿಗೆ ರಿಸರ್ಚ್ ಪೇಪರು ಮತ್ತು ಇಂಡೆಕ್ಸ್ ಇನ್ಕ್ರೀಸ್ ಮಾಡಬೇಕಂತೇಳಿ 10 ಟೀಚರ್ಸಿಗೆ ಸೆಲೆಕ್ಷನ್ ಮಾಡಿ 10 ಪ್ರಾಜೆಕ್ಟ್ಗಳನ್ನು ಇಂಪ್ಲಿಮೆಂಟ್ ಮಾಡಿದೆವು. ಆವಾಗ ಏನಾಯಿತು, ಎಲ್ಲ ಟೀಚರ್ಸು 4-5 ಪೇಪರ್ಗಳನ್ನು ಮಾಡಿದ್ರು. ಅದರಿಂದ ನಮಗೆ ಇಂಡೆಕ್ಸು ಹೆಚ್ಚಿಗಾಯಿತು. ಅದರದಿಂದ ಏನಾಯಿತು, ವಿಶ್ವವಿದ್ಯಾಲಯ NIRF ರ್ಯಾಂಕ್ ಬರಬೇಕಾದ್ರೆ ರಿಸರ್ಚ್ ಕಾಂಪೋನೆಂಟ್ನಲ್ಲಿ ನ್ಯಾಕ್ನಲ್ಲಿ ನಮಗೇನು ಅನಿಸ್ತು, ರಿಸರ್ಚ್ ಕಾಂಪೋನೆಂಟ್ ನಮ್ಮಲ್ಲಿ ಏನೂ ಇಲ್ಲ ಅಂದ ತಕ್ಷಣ ನಾನೇನು ಮಾಡಿದೆ, ಆ ಕಡೆ ಸ್ವಲ್ಪ ಡೈವರ್ಟ್ ಮಾಡಿ ರಿಸರ್ಚನ್ನು ಇನ್ಕ್ರೀಸ್ ಮಾಡಿದೆ. ಅದರ ಜೊತೆಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನೇನು ಫೆಸಿಲಿಟಿ ಬೇಕು, ಆನ್ಲೈನ್ನಲ್ಲಿ ಆ್ಯಕ್ಚುಲಿ ಡಿಜಿಟಲ್ ಇವ್ಯಾಲ್ಯೂಯೇಷನ್ ಇದೆ, ಆಲ್ರೆಡಿ ಹಿಂದೆ ಮಾಡಿದ್ರು. ಮತ್ತು ಅನೇಕ ಈ ರಿಸೋರ್ಸಸ್ಸನ್ನು ಮಾಡಿದ್ರು. ಈ ರಿಸೋರ್ಸ್ ಅಂದರೆ ವಿದ್ಯಾರ್ಥಿಗಳಿಗೆ ಏನೇನು ಸೌಲಭ್ಯಗಳು ಬೇಕು ಲೈಬ್ರರಿದು, ಅದನ್ನು ಫೆಸಿಲಿಟಿ ಕೊಟ್ಟಿದ್ರು. ಅದೇ ಥರ ನಾವು ಸಹ ಅದಕ್ಕೆ ಇನ್ಕ್ರೀಸ್ ಮಾಡಿ ಕೊಟ್ಟಿದೆ. ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮತ್ತು ಈಗ ನಮ್ಮದು ಕಾನ್ವಿಕೇಷನನ್ನು 4 ಕಾನ್ವಿಕೇಷನ್ ಮಾಡಿದೆ ನಾನು. ಫಸ್ಟ್ ಕಾನ್ವಿಕೇಷನ್ನಲ್ಲಿ
ಗೌರವ ಡಾಕ್ಟರೇಟ್ 3 ಜನರಿಗೆ ಕೊಟ್ಟು, ಅದರಲ್ಲಿ ನಮ್ಮ ಆ, ಆ, ದೇಶದ ಪ್ರಥಮ ವ್ಯಕ್ತಿಯಾದಂಥ ದ್ರೌಪದಿ ಮುರ್ಮು ಅವರಿಗೆ ಕೊಟ್ಟೆವು, ರಾಷ್ಟ್ರಪತಿಗಳಿಗೆ ಕೊಟ್ಟೆವು. ಅದೇ ಥರ ಇಲ್ಲಿ ಸತೀಶ್ ಜಾರಕಿಹೊಳಿಗೆ ಕೊಟ್ಟೆವು. ಮತ್ತು 2013, 14, 14, 15 ಆಲ್ಮೋಸ್ಟ್ 96,000 ವಿದ್ಯಾರ್ಥಿಗಳ ಸಫರ್ ಆಗ್ತಾ ಇದ್ರು. ನಾನು ಬಂದ ತಕ್ಷಣ, ಅದು ನನಗೆ ಗಮನಕ್ಕೆ ಬಂದ ತಕ್ಷಣ ನಾನು ಎಲ್ಲ ಕಡೆ ಹೋದೆ. ಎಲ್ಲ ಕಡೆ ಹೋಗಿ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಮಿನಿಸ್ಟ್ರಿಗೆ, ಸಿ ಎಮ್ಗೆ, ಈವನ್ ಗವರ್ನರ್ಗೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಮತ್ತು ಧರ್ಮೇಂದ್ರ ಪ್ರಧಾನ್ಜಿ ಅಂತ ಈಗ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವರಿಗೂ ಎಲ್ಲ ಮಾತಾಡಿದ ಮೇಲೆ ಲೆಟರು ನಮ್ಮ ಸರ್ಕಾರದಿಂದ ಹಿಂದೆ ವಿದ್ಯಾರ್ಥಿಗಳು, ಇನ್ಹೌಸ್ ವಿದ್ಯಾರ್ಥಿಗಳು ಮತ್ತು ನಾನ್ ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ಮಾಡಿಕೊಡಬೇಕು, ಹೈಯರ್ ಎಜುಕೇಷನ್ ಸಲುವಾಗಿ ಅವರಿಗೆ ಅವಕಾಶ ಕೊಡಬೇಕು ಮತ್ತು ಜಾಬ್ ಸಲುವಾಗಿ ಅವಕಾಶ ಕೊಡಬೇಕಂತ ಹಿಂದೆ ಸರ್ಕಾರದವ್ರು ಮಾಡಿದ್ದು. ಅದನ್ನು ತಗೊಂಡು ನಾವು ಕೋರ್ಟ್ನಲ್ಲಿ ಏನಿತ್ತು ವಿಷಯಗಳನ್ನು, ಆ ಕೋರ್ಟ್ ವಿಷಯನೂ ಮೂವ್ ಮಾಡಿ, ಕೋರ್ಟ್ನಿಂದನೂ ನಾವು ಪ್ರಯತ್ನ ಮಾಡಿ, ವಿದ್ಯಾರ್ಥಿಗಳು ಸಹ ಪ್ರಯತ್ನ ಮಾಡಿದ್ರು, ನಾವು ನಮ್ಮ ಕಡೆಯಿಂದ ಸಹ ಪ್ರಯತ್ನ ಮಾಡಿ, ಅಲ್ಲಿಂದ ಕೋರ್ಟ್ನಿಂದ ಆದೇಶ ಆಯಿತು. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನಾನ್ ಟೆಕ್ನಿಕಲ್ ವಿದ್ಯಾರ್ಥಿಗಳು ಮತ್ತು ಇನ್ಹೌಸ್ ವಿದ್ಯಾರ್ಥಿಗಳಿಗೆ 2013, 14, 14, 15 ವಿದ್ಯಾರ್ಥಿಗಳಿಗೆ ಕೊಡಬೇಕಂತ ಆದಾಗ, ಅಲ್ಲಿ ನಾವು ಗವರ್ನರ್ಗೆ, ಸಿ ಎಮ್ಗೆ, ನಮ್ಮ ಮಿನಿಸ್ಟ್ರಿಗೆ ಮತ್ತು ಸೆಂಟ್ರಲ್ ಮಿನಿಸ್ಟ್ರಿಗೆ ಬರೆದಾಗ ಯಾರೂ ನನಗೆ ರೆಸ್ಪಾಂಡ್ ಮಾಡಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸಿ ಎಮ್ ಅವರು ಇದ್ದಾಗ ಅವರೇನಂದರು, ಹೈಯರ್ ಎಜುಕೇಷನ್ ಕೌನ್ಸಿಲಿಂದ ನಾನು ಇದು ಇನ್ಫಾರ್ಮೇಷನ್ ತಗೊಂಡು, ಆ ಸಲಹೆ ತಗೊಂಡು ನಾನು ಹೇಳ್ತೀನಿ ಅಂತ ಯಾವುದು ಲೆಟರ್ ಬರಲಿಲ್ಲ. ನಂತರ ನಾನು ಗವರ್ನರ್ ಸಾಹೇಬರಿಗೆ, ಯಾಕಂದರೆ ನೆಕ್ಸ್ಟ್ ನಮ್ಮ ವಿಶ್ವವಿದ್ಯಾಲಯದ ಆಗು ಹೋಗುಗಳನ್ನು ಎಲ್ಲ ನೋಡೋರು ಗವರ್ನರ್ ಸರ್ರೇ, ಅದಕ್ಕೆ ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್, ಈವನ್ ಯಾರೇ ಇದ್ದರೂ ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಹೆಡ್ ಯಾರು ಇದು ಮಾಡ್ತಾರೆ, ಅಪ್ರೂವಲ್ ಮಾಡ್ತಾರೆ, ನಾವು ಯಾರೂ ಡಿನೈ ಮಾಡಲಿಕ್ಕಾಗಲ್ಲ. ಹೀಗಾಗಿ ಅವ್ರ ಕಡೆ ಹೋದು, ಅವ್ರ ಕಡೆಯಿಂದ ನಾನು 2013, 14, 14, 15 ವಿದ್ಯಾರ್ಥಿಗಳ ಕಾನ್ವಿಕೇಷನನ್ನು ಕೊಡಬೇಕು. ಅವರು ಸಫರ್ ಆಗ್ತಾ ಇದ್ದಾರೆ, 45 ವರ್ಷದಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಂದರೆ ಅವ್ರ ಏಜ್ ಎಲ್ಲ 45 ವರ್ಷ ಆಗಿದೆ, ಅವರಿಗೆ ಜಾಬನ್ನು ಹೋಗ್ತಾ ಇದೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದಾಗ ಅವರು ಮಾಡಲಿಕ್ಕೆ ಅವಕಾಶ ಹಿಂದೂ ಕೊಟ್ಟಿದ್ದರು, ಕೋರ್ಟು ಕೊಟ್ಟಿತ್ತು. ಹೀಗಾಗಿ ಮಾಡಬಹುದು, ಅವರಿಗೆಲ್ಲ ಕಾನ್ವಿಕೇಷನನ್ನು ಕೊಡಬಹುದು ಅಂತ ಹೇಳಿದಾಗ, ಮೊನ್ನೆ ಜನವರಿನಲ್ಲಿ ನಾವು, ಇದೇ ವರ್ಷ ಜನವರಿನಲ್ಲಿ 2013, 14, 14, 15 ವಿದ್ಯಾರ್ಥಿಗಳಿಗೆ ಕಾನ್ವಿಕೇಷನನ್ನು ಕೊಟ್ಟಿದ್ದೆವು. ಸರ್, ನಿಮ್ಮ ಈ 3.5 ವರ್ಷದಲ್ಲಿ ಕಾಮಗಾರಿಗಳನ್ನು ಅಭಿವೃದ್ಧಿಗೊಂಡಿರತಕ್ಕಂಥದ್ದು ವಿಶ್ವವಿದ್ಯಾಲಯದಲ್ಲಿ ಯಾವ್ದಾರ ಇದೆಯಾ? ನಾವು ಆ್ಯಕ್ಚುಲಿ ಸಿವಿಲ್ ಕೆಲಸವನ್ನು ಏನೂ ಮಾಡಿಲ್ಲ ನಾನು, ಯಾಕಂದರೆ ಇಲ್ಲಿ ವೈಸ್ ಚಾನ್ಸಲರ್ ಕ್ವಾರ್ಟರ್ಸ್ ಇದ್ದಿಲ್ಲ. ವೈಸ್ ಚಾನ್ಸಲರ್ ಕ್ವಾರ್ಟರ್ಸ್ ಸಲುವಾಗಿ ಒಂದು CA ಸೈಟನ್ನು ತೊಗೊಂಡೆ. ಬಂದ ತಕ್ಷಣ 2023ರಲ್ಲಿ ಅಪ್ರೂವಲ್ ಆಯಿತು, ಆದರೂ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಅದು ಪೆಂಡಿಂಗ್ ಉಳ್ಕೊಳ್ತು ಹಾಗೆ. ಹಾಗಾಗಿ ನಾವು ಯಾವ ಬಿಲ್ಡಿಂಗ್ ಕೆಲಸವನ್ನು ಹಿಂದೆ ಮಾಡಿದ್ದ VC ಏನು ಮಾಡಿದ್ರು ಬಿಲ್ಡಿಂಗ್ ಕೆಲಸವನ್ನು, ಅದನ್ನೇ ಮುಂದುವರಿಸ್ಕೊಂಡು ನಾವು ಯಾವುದು ಹೊಸ ಕೆಲಸಗಳನ್ನು ಏನು ಮಾಡಲಿಕ್ಕಾಗಲಿಲ್ಲ. ಬಿಲ್ಡಿಂಗ್ ಕೆಲಸ ಬಟ್ ಅಕಾಡೆಮಿಕಲಿ ಅಚೀವ್ಮೆಂಟ್ ಆಗಿದೆ, ಬಿಲ್ಡಿಂಗ್ ಯಾವುದು ಮಾಡಲಿಲ್ಲ, ಬಟ್ ಲ್ಯಾಂಡ್ ಅಕ್ಯುಪೈ ಮಾಡಿದ್ದೆವು. ಮುಂದೆ ಇದ್ದವರು ಮಾಡ್ಬೋದು ಅಂತ ನನಗನ್ನಿಸ್ತದೆ. ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮತ್ತು ಇತರೆ ಸಂಸ್ಥೆಗಳು, ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರದ ಜೊತೆಯಲ್ಲಿ MOU ಮಾಡಿಕೊಂಡು ಯಾವುದಾದ್ರೂ ಒಂದು ಪ್ರೋಗ್ರಾಮ್ಗಳನ್ನು ನಡೆಸುವಂಥದ್ದು, ಚಟುವಟಿಕೆಗಳು ನಡೆಸುವಂಥದ್ದು ಏನಾದರೂ ನಿಮ್ಮ ಅವಧಿಯಲ್ಲಿ ಆಗಿದೆಯಾ ಸರ್? ಈಗ ಅನೇಕ ಆ್ಯಕ್ಚುಲಿ ಫ್ರಾನ್ಸಿಗೆ ಹೋಗಿದ್ದೆವು, ಅಲ್ಲಿ 2-3 ಯೂನಿವರ್ಸಿಟಿಗಳಿಂದ MOU ಮಾಡಿಕೊಂಡೆವು. ಬ್ಯಾಂಕಾಕ್ ಹೋಗಿದ್ದೆವು, ಅಲ್ಲಿನೂ ಮಾಡಿಕೊಂಡೆವು. ನಮ್ಮ ಏನು ಸೆಂಟ್ರಲ್ ಗೌರ್ಮೆಂಟಿಂದ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಎಜುಕೇಷನಿಂದ MOU ಮಾಡಿಕೊಂಡು 4,000 ಸ್ಕಿಲ್ ಪ್ರೋಗ್ರಾಮನ್ನು ನಾವು MOU ಮಾಡಿಕೊಂಡು ನಾವು ಅಕ್ರೆಡೇಷನ್ ಮತ್ತು ಅಸೆಸ್ಸಿಂಗ್ ಬಾಡಿ ಆಗಿದ್ದೆವು ಇಡೀ ನಮ್ಮ ಸ್ಟೇಟ್ನಲ್ಲಿ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಏನು ಜನರೇಟ್ ಆಗೋಂತಹ ಫಂಡ್ ಅದಕ್ಕೆ ಬಿಟ್ಟು ಸಪ್ರೇಟ್ ಇದು ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶ್ನಲ್ ಎಜುಕೇಷನನ್ನು ರನ್ ಮಾಡಿದ್ರೆ ಸಪ್ರೇಟ್ 100 ಕೋಟಿಯನ್ನು ಗಳಿಸ್ಬೋದು ಅದರಿಂದ. ಹೀಗಾಗಿ MOU ಮಾಡಿಕೊಂಡು ಎಲ್ಲ ರೀತಿಯ ಕೆಲವೊಂದು MOU ಹೇಗಾಯಿತು ಅದು ಆಯಿತು, ಈಗ ಎಲ್ಲರೂ ಪಾಸಿಟಿವ್ ಅಟಿಟ್ಯೂಡ್ ಆಗಿ ಮಾಡಿಕೊಂಡ್ರೆ ಅದು ಅನುಕೂಲ ಆಗ್ತದೆ. ಇದು ಒಂದು ಹಾಳಿ ಇದೆ, ಹಾಳಿನಲ್ಲಿ ಅವ್ರೇನು ಮಾಡ್ತಾರೆ, ಒಂದು ಚುಕ್ಕಿ ಯಾವುದರ ಕಪ್ ಇತ್ತಂದರೆ ಈ ಹಾಳಿ ಇದು ಎಲ್ಲ ಈ ಬಿಳಿ ನೋಡಂಗಿಲ್ಲ, ಅದು ಎಲ್ಲಿ ಕಪ್ ಇದೆ ಅದಿಷ್ಟೇ ನೋಡ್ತಾರೆ. ಅಂದರೆ
ಕೆಟ್ಟದನ್ನೇ ಎತ್ತಿ ಹಿಡಿದು ಈ ಹುಣ್ಣಾಗಿರ್ತದೆ ಅದ್ರ ಮೇಲೆ ತುರಿಸಿ ನೋವು ಮಾಡ್ತಾರೆ ಹೊರತು ಅದನ್ನು ಉಳ್ಕಿ ಪಾರ್ಟ್ ಎಲ್ಲ ಕರೆಕ್ಟ್ ಇದೆ ಅಂತ ಯಾರೂ ವಿಚಾರ ಮಾಡಂಗಿಲ್ಲ. ಅಂದರೆ ಸಮಾಜ ದೃಷ್ಟಿನೇ ಆಗಿದೆ. ಬಟ್ ಆದರೂ ಯಾವುದಕ್ಕೆ ಎದೆಗುಂದದೆ ಮುಂದೆ ಹೋಗಿ ಯಾರೇ ಇರಲಿ ಅವರು ವಿಶ್ವವಿದ್ಯಾಲಯ ಬೆಳವಣಿಗೆಯಾಗಿ ಕೆಲಸ ಮಾಡಿದ್ರೆ ಏನೂ ಆಗಂಗಿಲ್ಲ ಅಂತ ನನಗನ್ನಿಸ್ತದೆ. ಅವರು ದೇವರು ಯಾಕೆಂದರೆ ಅವರಿಗೆ ಹೆಲ್ಪ್ ಮಾಡ್ತಾನೆ. ಮತ್ತು ದೇವರಲ್ಲಿ ನಾನಂತೂ ದೇವರಲ್ಲಿ ವಿಶ್ವಾಸ ಇರ್ತೀನಿ. ವಿಶ್ವಾಸದಿಂದ ನಾನು ದೇವರ ಆಶ್ರಯದಿಂದ ಇವೆಲ್ಲ ಕೆಲಸ ಮಾಡಬೇಕಾದ್ರೆ ದೇವರೇ ನಮಗೆ ಆಶ್ರಯ ಕೊಟ್ಟವರು ಮತ್ತು ದೇವರ ಆಶ್ರಯದಿಂದನೇ ಇವೆಲ್ಲ ಮಾಡಿದ್ದೆ. ಯಾಕಂದರೆ ಚಾಮುಂಡಿ ತಾಯಿ ಇದ್ದಾಳ, ನಂಜನಗೂಡು ದೇವರದರ, ನಮ್ಮಲ್ಲಿ ಶರಣಬಸವೇಶ್ವರಿದ್ದಾರೆ, ಎಲ್ಲ ಕಡೆ. ಅಂದರೆ ನಾವು ನಂಬಿದ ದೇವರನ್ನ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಇರುತಿಯನು ಶಿವಯುಗಿ ಅಂತ ನಾನು ನಂಬಿದ್ದ ದೇವರನ್ನ ನನಗೆ ಕೈ ಬಿಡಲಿಲ್ಲ. ಅದರ ಪ್ರಕಾರ ನಾನು ಎಲ್ಲ ವಿಶ್ವವಿದ್ಯಾಲಯದಲ್ಲಿ ಅನೇಕ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇದ್ದರಿಂದ ಕೆಲವೊಂದು ನ್ಯೂನ್ಯತೆಗಳು, ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದರೂ ನನ್ನ ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ನಾನು ಫುಲ್ಫಿಲ್ ಮಾಡಿದ್ದೆ ಮತ್ತು ನನಗೆ ವೈಸ್ ಚಾನ್ಸಲರ್ ಕೊಟ್ಟಿದ್ದ ಪೋಸ್ಟನ್ನು ಪ್ರಯತ್ನ ಮಾಡಿ ಜಸ್ಟಿಫಿಕೇಶನ್ ಕೊಡಲಿಕ್ಕೆ ಟ್ರೈ ಮಾಡಿದ್ದೆ ಅಂತ ಅನ್ನಿಸ್ತದೆ ನನಗೆ. ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ 3 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಿದ್ದೀರಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಬಗ್ಗೆ ನಿಮ್ಮ ಅಭಿಪ್ರಾಯ, ಮುಂದಿನ ಪೀಳಿಗೆಗೆ ಯಾವ ರೀತಿ ಸಂದೇಶವನ್ನು? ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ಒಂದು ಒಳ್ಳೆ ವಿಶ್ವವಿದ್ಯಾಲಯ ಮತ್ತು ಇದಕ್ಕೆ ಲಿಮಿಟೇ ಇಲ್ಲ. ಡೆವಲಪ್ಮೆಂಟ್ ಮಾಡಲಿಕ್ಕೆ ಸ್ಕೈ ಇಸ್ ದ ಲಿಮಿಟ್ ಫಾರ್ ದಿಸ್ ಯೂನಿವರ್ಸಿಟಿ. ಹೇಗೆ ಅಂದರೆ ನಮ್ಮಲ್ಲಿ ಅನೇಕ ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ ಡಬಲ್ ಡಿಗ್ರಿ ಪ್ರೋಗ್ರಾಮ್ ಮಾಡಲಿಕ್ಕೆ ಅವಕಾಶ ಇದೆ. ಎಷ್ಟೋ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು 5,000 6,000 ವಿದ್ಯಾರ್ಥಿ ಇರ್ತಾರೆ. ಅಂಥದ್ರಲ್ಲಿ ಯಾವ ಪ್ರಿನ್ಸಿಪಲ್ಗೆ ಹೋಗಿ ಕೇಳಿದ್ದಾಗ ಅಟ್ಲೀಸ್ಟ್ ಒಂದು 500-600 ವಿದ್ಯಾರ್ಥಿಗಳು ಬರ್ತಾರೆ. ಅಂದರೆ ಅಂಥದ್ದು ಎರಡು ಸಲ ಎಟ್ ಎ ಟೈಮ್ 2 ಡಿಗ್ರಿಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಈ ನಮ್ಮ ವಿಶ್ವವಿದ್ಯಾಲಯ. ಮತ್ತು ಎಷ್ಟೋ ವಿದ್ಯಾರ್ಥಿ, ಬಡ ವಿದ್ಯಾರ್ಥಿ ಆಗಲಿ, ಅವರಿಗೆ ಫೀಸ್ ಎಲ್ಲ ನಾಮಿನಲ್ ಇದೆ. ಬೇರೆ ಯೂನಿವರ್ಸಿಟಿಗೆ ಕಂಪೇರ್ ಮಾಡಿದ್ರೆ ಮತ್ತು ಬೇರೆ ಪ್ರೈವೇಟ್ ಯೂನಿವರ್ಸಿಟಿ ಕಂಪೇರ್ ಮಾಡಿದ್ರೆ ಈಗ ಇದರಲ್ಲಿ MBAದಲ್ಲಿ 14 ಲಕ್ಷ, 20 ಲಕ್ಷ, 60 ಲಕ್ಷ ಇದೆ. ನಮ್ಮಲ್ಲಿ ಓನ್ಲಿ 25,000 30,000 ಫೀಸ್ ಇದೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಅನೇಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದೆ. ಮತ್ತು ಮುಂದೆ ನಮ್ಮ ವಿಶ್ವವಿದ್ಯಾಲಯ ಸ್ಕಿಲ್ ಪ್ರೋಗ್ರಾಮನ್ನು ಕೊಡ್ತಾ ಇದ್ದೆವು, ಜಾಬ್ ಬೇಸ್ಡ್ NSDCದಿಂದ ಮಾಡ್ತಾ ಇದ್ದೆವು. ಇದನ್ನೆಲ್ಲ ಹುಡುಗರಿಗೆ ಹೆಲ್ಪ್ ಆಗ್ತದೆ. ಮತ್ತು ಯಾರೇ ಬರಲಿ ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇದ್ದಂತಹ ಎಲ್ಲ ಯಂಗ್ ಟೀಚರ್ಸು ಇದು ಮನಸ್ಸು ಮಾಡ್ಕೋಬೇಕು. ಅಂದರೆ ನಾನು ಯೂನಿವರ್ಸಿಟಿಗೆ ಬಂದ ಮೇಲೆ 10 ಗಂಟೆಗೆ ಬರ್ತೀನಿ, 5:15 ಹೋಗ್ತೀನಿ. ಈ ಮಧ್ಯದಲ್ಲಿ ನಾನು ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಏನು ಕೆಲಸ ಮಾಡೀನಿ, ವಿಶ್ವವಿದ್ಯಾಲಯ ನನಗೆ ಸ್ಯಾಲ್ರಿ ಕೊಡ್ತಾ ಇದೆ 3 ಲಕ್ಷ 4 ಲಕ್ಷ. ಅದ್ರ ಸಲುವಾಗಿ ನಾನು ಏನು ದುಡಿತಾ ಇದ್ದೀನಿ, ಅಟ್ಲೀಸ್ಟ್ ಅದ್ರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಯಾವುದೂ ನಮಗೆ ಪ್ರಾಬ್ಲಮ್ ಆಗಲ್ಲ. ಮತ್ತು ನಮ್ಮ ವಿಶ್ವವಿದ್ಯಾಲಯ ಗ್ಲೋಬಲ್ ಸ್ಟ್ಯಾಂಡರ್ಡ್ ಏನಾನು ಬರಬಹುದು. ಮತ್ತು NAC A+ದಿಂದ NAC ನೀವು ಅದು ಮೇಂಟೈನ್ ಮಾಡ್ಕೋಬೇಕು. ಮತ್ತು NRF ರ್ಯಾಂಕಿಂಗ್ 2nd ಇದೆ. ಅದೇ ಥರ ನಾನು ಎಲ್ಲ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಆ್ಯಕ್ಟಿವಿಟೀಸ್ ನೆಕ್ಸ್ಟ್ 2028ಕ್ಕೆ ನೀವು ಮತ್ತೆ NAC ಹೋಗ್ಬೇಕು, 5 ವರ್ಷಕ್ಕೆ ಒಂದ್ಸಲ ಹೋಗ್ಬೇಕು. ಕೆಲವು ಈಗ ನನ್ನ ಪೀರಿಯಡ್ ಮುಗೀತಪ್ಪ ನನಗೇನು ಮಾಡೋದಿಲ್ಲ ಅಂತಲ್ಲ. ಯಾರೇ ಬರಲಿ, ಯಾರೇ ಆ ಪೋಸ್ಟ್ ಮೇಲೆ ಕೂಡಲಿ, ಅವರ ಏನಿರಬೇಕು, ಇಂಟೆನ್ಷನ್ ಏನಿರಬೇಕು, ಮನಸ್ಸೇನಿರಬೇಕು ಅಂದರೆ ವಿಶ್ವವಿದ್ಯಾಲಯ ಪ್ರೋಗ್ರೆಸ್ ಯಾವ ರೀತಿ ಮಾಡಿದ್ರೆ ಒಳ್ಳೆಯದಾಗ್ತದೆ ಮತ್ತು ಯಾವ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ, ಅದನ್ನು ವಿಚಾರ ಮಾಡಿಕೊಂಡು ನಾವು ಮನಸ್ಸಿನಲ್ಲಿಟ್ಟು ಅದು ಮುಂದೆ ನಡೆದ್ರೆ ಒಳ್ಳೆಯದಾಗ್ತದೆ ಅಂತ ಅನಿಸ್ತದೆ. ನಮ್ಮ ವಿಶ್ವವಿದ್ಯಾಲಯ ಇಂಥ ವಿಶ್ವವಿದ್ಯಾಲಯ ಅನೇಕ ವಿದ್ಯಾರ್ಥಿಗಳಿಗೆ ಜೀವನೇ ಕೊಟ್ಟಿದೆ. ಇದು ಯಾರೋ ಒಬ್ಬರು ನಮ್ಮಲ್ಲಿ MSWನಲ್ಲಿ ಅಡ್ಮಿಷನ್ ಆಗಿದ್ರು. ಅವರು ಭಿಕ್ಷುಕಿ ಇದ್ದಂತೆ, ನಿಮ್ಗೆ ಆಲ್ರೆಡಿ ನೀವು ಇದು ಮಾಡಿರ್ಬೇಕು. ಭಿಕ್ಷುಕಿ ಆದವರು ಟೀಚರ್ ಆಗಿದ್ದಾರೆ. ಅಂದರೆ ನಿರ್ಗತಿಕರು ಏನದಲ್ಲ, ಅವರಿಗೆ ಭಿಕ್ಷೆ ಬೇಡಿ ಎಜುಕೇಶನ್ ಅನ್ನ ಪಡ್ಕೊಂಡು ಟೀಚರ್ ಆಗಿದ್ದಾರೆ. ಅಂದ್ರೆ ಅವರ ಜೀವನ ಮತ್ತು ಈ ಸರ್ಕಾರ ಏನು ಹೇಳ್ತದೆ, ಸಮಾಜವನ್ನ ಮಾಡಬೇಕು ಅಂದ್ರೆ ಏನು ಮಾಡಬೇಕು, ನಮ್ಮ ವಿಶ್ವವಿದ್ಯಾಲಯ ಸಮಾಜವನ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಅದೇ ಅವಕಾಶ ಏನು ಕೊಟ್ಟಿದೆ, ಆದೇಶ ಕೊಟ್ಟಿದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಮತ್ತು ಸರ್ಕಾರದ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳು ಏನು ಮಾಡ್ತಾ ಇಲ್ಲ ಅಂತಲ್ಲ, ಸಮಾಜಕ್ಕೆ ಏನು ಬೇಕು ಅಂತ ಕೆಲಸಗಳನ್ನು ನಮ್ಮ ವಿಶ್ವವಿದ್ಯಾಲಯ, ಎಸ್ಪೆಷಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತದೆ. ನಾನು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕ್ವಾಲಿಟಿ ಎಜುಕೇಷನ್ ಅನ್ನು ಪಡೀತಾ ಇದ್ದಾರೆ.
ಒಂದು ಸ್ವಲ್ಪ ಜನ ಬರಿಬೋದು ಬರೀ ಸರ್ಟಿಫಿಕೇಟ್ ಸಲುವಾಗಿ. ಬಟ್ ಮ್ಯಾಕ್ಸಿಮಮ್ 50% ಜನ ಏನಿರ್ತಾರೆ, ನಾವು ಓದಬೇಕು ಪ್ಯಾಷನ್ದಿಂದ ಬರ್ತಾರೆ, ಓದಬೇಕು ಮತ್ತು ಕ್ವಾಲಿಟಿ ಎಜುಕೇಷನನ್ನು ಪಡ್ಕೊಳ್ಬೇಕಂತೆ ಎಷ್ಟೋ ಸೀನಿಯರ್ 67 ಇಯರ್ದ ಒಬ್ಬರು ರಿಟೈರ್ಡ್ ಆಗ ಬ್ಯಾಂಕ್ ಎಂಪ್ಲಾಯನ್ನ ಕಾಮರ್ಸ್ನಲ್ಲಿ ರ್ಯಾಂಕ್ ಬಂದಿದ್ದಾರೆ. ಹೀಗಾಗಿ ಕ್ವಾಲಿಟಿ ವಿದ್ಯಾರ್ಥಿಗಳು ಇರ್ತಾರೆ. ನಮ್ಮ ವಿಶ್ವವಿದ್ಯಾಲಯ ಒಳ್ಳೆಯ ವಿಶ್ವವಿದ್ಯಾಲಯ ಮತ್ತು ಇದಕ್ಕೆ ಬೆಳೆಸಿದಂಗೆ ಎಷ್ಟೇ ಬೆಳೆಸಲಿ ಅಷ್ಟು ಬೆಳೀತದೆ ಅಂತ ನನಗನ್ನಿಸ್ತದೆ. ಹೀಗಾಗಿ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಷನ್ ಇದು ಸಪ್ರೇಟ್, ನೀವು ಎಲ್ಲ ಟೀಚರ್ಸನ್ನು ಪ್ರಯತ್ನ ಮಾಡಿ, ಎಲ್ಲ ನಾನ್ ಟೀಚಿಂಗನ್ನು ಪ್ರಯತ್ನ ಮಾಡಿ ಅದಕ್ಕೆ ಮುಂದೆ ತಂದರೆ ಅದರಿಂದ ನೀವು ಏನು ವಿಶ್ವವಿದ್ಯಾಲಯ ಅಮೌಂಟನ್ನು ಜನ್ರೇಟ್ ಆಗ್ತದೆ ಅದಕ್ಕಿಂತ ಹೆಚ್ಚಿಗೆ ಅಮೌಂಟನ್ನು ಜನ್ರೇಟ್ ಆಗ್ತದೆ ಅಂತ ನನಗನ್ನಿಸ್ತದೆ. ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಡಿಗ್ರಿಯನ್ನು ಪಡೆದವರು ಸೆಕೆಂಡ್ ಗ್ರೇಡ್ ವಿದ್ಯಾರ್ಥಿಗಳು ಅನ್ನೋ ಒಂದು ವದಂತಿ ಇದೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಮತ್ತು ವಿದ್ಯಾರ್ಥಿಗಳಿಗೆ ಸಂದೇಶ ಏನು ಸರ್? ಈಗ ದೇಶವನ್ನು ಉಳಿಸ್ಬೇಕಾದ್ರೆ ಕ್ವಾಲಿಟಿ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ದೇಶವನ್ನು ಬೆಳಗಬೇಕು ಮತ್ತು ದೇಶದಲ್ಲಿ ಬೆಳವಣಿಗೆ, ಅಭಿವೃದ್ಧಿ, ರಿಸರ್ಚು, ಇನೋವೇಷನ್ನು ಆಗಬೇಕಾದ್ರೆ ಕ್ವಾಲಿಟಿ ಎಜುಕೇಷನ್ ಬೇಕು. ಕ್ವಾಲಿಟಿ ಎಜುಕೇಷನ್ ನಮ್ಮ ಮೈಂಡ್ ಸೆಟಪ್ ಚೇಂಜ್ ಮಾಡ್ಕೋಬೇಕು. ಯಾರೇ ಇರಲವ್ರು, ನನಗೆ ಸರ್ಟಿಫಿಕೇಟ್ ಬೇಡಪ್ಪ, ಪಾಸ್ ಡಿಗ್ರಿ 100% ಮಾರ್ಕ್ಸ್ ಏನು ಬೇಕಾಗಿಲ್ಲ, ನನಗೆ ಕ್ವಾಲಿಟಿ ಎಜುಕೇಷನ್ ಪಡ್ಕೊಂಡಂದ್ರೆ ಎಲ್ಲಾದರೂ ಬದುಕ್ಬೋದು ಅಂತ ಸ್ಟೂಡೆಂಟ್ ಮೈಂಡಲ್ಲಿ ಫಸ್ಟ್ ಬರಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ ಏನು ಕೆಲಸ ಮಾಡೋರು ಸಹ ಸ್ವಲ್ಪ ಮನಸ್ಸು ಮಾಡಿ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಸರಿ ಮಾಡಬೇಕು, ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನು ಸರಿ ಮಾಡಬೇಕು. ಆವಾಗ ಏನಾಗ್ತದೆ ಅಂದರೆ ವಿದ್ಯಾರ್ಥಿ ಮತ್ತು ಟೀಚರ್ಸ್ ಎರಡೂ ಸಮ್ಮಿಲನದಿಂದ, ಎರಡೂ ಸಂಗಮದಿಂದ ಏನಾಗ್ತದೆ, ಕ್ವಾಲಿಟಿ ಎಜುಕೇಷನ್ನ ಬರ್ತದೆ. ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಸೆಕೆಂಡ್ ಗ್ರೇಡ್ ಅಲ್ಲೇ ಅಲ್ಲ, ಯಾಕಂದರೆ ಅವರು ಬಡತನದಿಂದ ಹೈಯರ್ ಎಜುಕೇಷನ್ ಪಡೆದಿಲ್ಲ, ಕೆಲವೊಂದು ಸಲ ಅವರ ಮನೆಯಲ್ಲಿ ಏನೋ ಸಮಸ್ಯೆ ಇತ್ತು ಪಡೆದಿಲ್ಲ, ಮತ್ತು ಅವರು ಏನೋ ಜಾಬ್ ಅರ್ಲಿ ಜಾಬ್ ಆಯಿತು, ಏರ್ಫೋರ್ಸಿಗೆ ಹೋದ, ಪೊಲೀಸಿಗೆ ಹೋದ, ಅಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟ ನಮ್ಮ ವಿಶ್ವವಿದ್ಯಾಲಯ. ಮತ್ತು ಅವರು ಎಲ್ಲರೂ ಓದ್ಕೊಂಡು ಈಗಾಗಲೇ ನಮ್ಗೆ ಗೊತ್ತಿದ್ದಂತೆ ಆಲ್ಮೋಸ್ಟ್ IAS ಆಫೀಸರ್ ಆಗಲಿ, KS ಆಫೀಸರ್ ಆಗಲಿ 2017ರಲ್ಲಿ 30% ಎಂಪ್ಲಾಯೀಸ್ ಏನು KS ಆಗಿದ್ದಾರೆ, ಇದು ಟೀಚರ್ಸ್ ಆಗಿದ್ದಾರೆ ಜೂನಿಯರ್ ಕಾಲೇಜು, ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳೇ ಅಂತ ನಾನು ಗೊತ್ತಿತ್ತು. ಹೀಗಾಗಿ 30% ಅಂದ್ರೆ 100ಕ್ಕೆ 30 ಜನ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳೇ ಅಂತ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕ್ವಾಲಿಟಿ ಲರ್ನಿಂಗ್ ಸಪೋರ್ಟ್ ಸ್ಟಡಿ ಮಟೀರಿಯಲ್ ಇದೆ ಮತ್ತು ಕ್ವಾಲಿಟಿ ಇರೋದ್ರಿಂದ ಆ ವಿದ್ಯಾರ್ಥಿಗಳು ಟಾಪ್ ಬಂದಿದ್ದಾರೆ. ಹೀಗಾಗಿ KS ಆಗಲಿ, ಫಾರ್ ಎಕ್ಸಾಂಪಲ್ IAS ಆಫೀಸರ್ ಒಬ್ಬರು ಕೆಂಪು ಹನುಮಯ್ಯ ಅಂತ ನಮ್ಮಲ್ಲಿ ಕನ್ನಡ ಲಿಟ್ರೇಚರನ್ನು ತಗೊಂಡು ಪಾಸಾಗಿ ಅವರು ಮಧ್ಯಪ್ರದೇಶದಲ್ಲಿ ಇದರಲ್ಲಿ ಯಾವುದು ವೆಸ್ಟ್ ಬೆಂಗಾಲ್ನಲ್ಲಿ IAS ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಈಗ ಇನ್ನೊಂದು ನಮ್ಮಲ್ಲಿ ಅಡಿಷನಲ್ DC ಆಗಿ ಶಿವರಾಜ್ ಅಂತಿದ್ರು, ಅವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ನಮ್ಮಲ್ಲಿ ಕನ್ನಡ MA ಮಾಡಿಕೊಂಡು ಅವರು KS ಅನ್ನು ಬರೋದು 2004ರಲ್ಲಿ KS ಆಫೀಸರ್ ಆದರು. ಆ ಬ್ಯಾಚಿನ 10 ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಿಂದ KS ಆಫೀಸರ್ ಆಗಿ. ಅಂದರೆ ಕ್ವಾಲಿಟಿ ಸೆಕೆಂಡ್ ಗ್ರೇಡ್ ಇದ್ದರೆ ಇವೆಲ್ಲ ಹೆಂಗೆ ಬರ್ತಾರೆ? ಅದಕ್ಕೆ ನಮ್ಮ ವಿಶ್ವವಿದ್ಯಾಲಯ ಸೆಕೆಂಡ್ ಗ್ರೇಡ್ ಅಲ್ಲ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕ್ವಾಲಿಟಿ ಎಜುಕೇಷನ್ ಅಂದರೆ ಪ್ಯಾಷನ್ದಿಂದ ಬಂದಿರ್ತಾರೆ, ಅವರು ಎಜುಕೇಷನ್ ಮಾಡ್ಬೇಕಂತ ಬಂದಿರ್ತಾರೆ. ಇದ್ದಿರ್ಬೇಕು ಕೆಲವೊಂದು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ಸಲುವಾಗಿ ಕೆಲವೊಂದು ಬಂದಿರ್ತಾರೆ, ಎಲ್ಲ ಕಡೆ ಆ ಥರ ಇರ್ತದೆ. ಬಟ್ ಆದರೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಷ್ಟೋ ನುರಿತಂತ ವಿದ್ಯಾರ್ಥಿ ಇರ್ತಾರೆ ಮತ್ತು ಎಲ್ಲ ಅನುಭವಿಸ್ತಿರ್ತಾರೆ, ಮ್ಯಾಚ್ಯೂರ್ಡ್ ಇರ್ತಾರೆ. ಹೀಗಾಗಿ ಹೆಚ್ಚಾನೆಚ್ಚು ಅವರು ಕ್ವಾಲಿಟಿ ಎಜುಕೇಷನ್ ಪಡೀಲಿಕ್ಕೆ ಬಯಸ್ತಾರೆ. ಹಾಗಾಗಿ ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳು ಸೆಕೆಂಡ್ ಕ್ವಾಲಿಟಿದವ್ರಲ್ಲ ಮತ್ತು ಸೆಕೆಂಡ್ ಗ್ರೇಡ್ದವ್ರಲ್ಲ. ನಮ್ಮ ವಿಶ್ವವಿದ್ಯಾಲಯ ಎಲ್ಲರಿಗೂ ಕಾಂಪಿಟೇಷನ್ ಮಾಡಿದ್ರೆ ಇಡೀ ದೇಶದಲ್ಲಿ ಯಾವ ವಿಶ್ವವಿದ್ಯಾಲಯದಿಂದ ಪಡೆದಂಥ ಡಿಗ್ರಿಗೆ ನಮ್ಮ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಕಾಂಪಿಟೇಷನ್ ಮಾಡ್ಬೋದು ಅಂತ ಅನಿಸ್ತದೆ. ಸರ್, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ನೌಕರರು, ಉಪನ್ಯಾಸಕರು, ಪ್ರಾಧ್ಯಾಪಕರು ಎಲ್ಲ ಸೇರಿ ಕೆಲಸ ಮಾಡ್ತಿದ್ದಾರೆ, ಕಾರ್ಯನಿರ್ವಹಿಸ್ತಿದ್ದಾರೆ. ಅವರಿಗೆ ನಿಮ್ಮ ಸಂದೇಶ? ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಇದು ನಮ್ಮ ಉಪಜೀವನವನ್ನು ಕೊಟ್ಟಿದೆ, ಜೀವನವನ್ನು ಕೊಟ್ಟಿದೆ. ಯಾಕಂದರೆ ನಮಗೆ ಐಡೆಂಟಿಫಿಕೇಶನ್ ವೈಸ್ ಚಾನ್ಸಲರ್ ಆಫ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಅಂತಾರೆ. ಈ ಆರ್ಗನೈಸೇಷನ್ನಿಂದ ಐಡೆಂಟಿಫಿಕೇಶನ್ ಇದೆ ಶರಣಪ್ಪ ಹಲ್ಸಿ ಅವರಿಗೆ. ಇನ್ನೊಬ್ಬ ಟೀಚರ್ಸಿಗೂ ಆ ವಿಶ್ವವಿದ್ಯಾಲಯದಿಂದ ಐಡೆಂಟಿಫಿಕೇಶನ್ ಇದೆ. ಅದರ ಸಲುವಾಗಿ ಇಲ್ಲಿ
ಕೆಲಸ ಮಾಡೋರು ಪುಣ್ಯವಂತರು. ಮತ್ತು ಇಲ್ಲಿ ಕೆಲಸ ಮಾಡೋರು ಏನು ಮಾಡ್ಬೇಕಂದ್ರೆ ಇದನ್ನು ನಾವು ಡೈಲಿ ಮನದಲ್ಲಿ ಇಟ್ಕೋಬೇಕು. ನಮ್ಮ ವಿಶ್ವವಿದ್ಯಾಲಯ, ನಮ್ಮ ಆರ್ಗನೈಸೇಷನ್ ನನಗೆ ಊಟ ಕೊಡ್ತಾ ಇದೆ, ಅದಕ್ಕೆ ಹೇಗೆ ಅಂದರೆ ದ್ರೋಹ ಬಗೆಬಾರ್ದು. ಇದು ತಾಯಿ ಇದ್ದಂಗೆ, ತಾಯಿ ಮಲೆ ಹಾಲನ್ನು ಕೊಡೋದು ನಾವು ಅವರಿಗೆ ದ್ರೋಹ ಬಗೆಯಲ್ಲ. ಹೀಗಾಗಿ ನನ್ನ ವಿಶ್ವವಿದ್ಯಾಲಯ ನಾನು ಎಷ್ಟು ಕಾಳಜಿ ಮಾಡಬೇಕು, ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೇಗೆ ಬೆಳವಣಿಗೆ ಮಾಡಬೇಕು, ನಮ್ಮ ವಿಶ್ವವಿದ್ಯಾಲಯ ಯಾರೇನೇ ಕರಲಿ ಅಟ್ಲೀಸ್ಟ್ ನಮ್ಮ ಕೆಲಸ ನಾವು ಮಾಡಬೇಕು. ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಅರಣ್ಯದಲ್ಲಿ ಒಂದು ಗುಬ್ಬಚ್ಚಿ ಅರಣ್ಯ ಬೆಂಕಿ ಹತ್ತಿರ್ತದಂತೆ. ಒಂದು ಗುಬ್ಬಚ್ಚಿ ಏನು ಮಾಡ್ತದೆ, ಅದ್ರ ಚೊಂಚಿನಿಂದ ನೀರು ಹಾಕ್ತಿರ್ತದೆ. ಹಾಕಾಗ ಒಬ್ಬ ಬುದ್ಧಿವಂತ ಬಂದು ಕೇಳ್ತಾನೆ, ಏನು ಮಾಡ್ತಾ ಇದ್ದೀಯಪ್ಪ ಇಲ್ಲಿ ಅಂತ. ನಿನಗೆ ಗೊತ್ತಾಗಲ್ಲೇನು, ಅಲ್ಲಿ ಅರಣ್ಯ ಸುಟ್ಟು ಭಸ್ಮ ಆಗ್ತಾ ಇದೆ, ಪ್ರಾಣಿ ಪಕ್ಷಿ ಎಲ್ಲ ಹಾಳಾಗ್ತಾ ಇದ್ದಾರೆ, ಎಲ್ಲ ಸುಟ್ಟೋಗ್ತಾ ಇದ್ದಾರೆ. ಆದಾಗ ನಾನು ಅದಕ್ಕೆ ಆರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಂತ. ಇದಕ್ಕೆ ಮೀನಿಂಗ್ ಏನಂದ್ರೆ, ನನ್ನ ಸಿನ್ಸಿಯರ್ ಪ್ರಯತ್ನ ಪ್ರತಿಯೊಬ್ಬರಲ್ಲಿ ಈ ಭಾವನೆಯನ್ನು, ನಮ್ಮ ಪ್ರಯತ್ನ ಒಳ್ಳೆ ರೀತಿಯಿಂದ ಅದಕ್ಕೆ ಆರಿಸಿ ನಮ್ಮ ಏನು ಶಾಂತಿ ಅದಕ್ಕೆ ಉರಿಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ಹೀಗಾಗಿ ಯಾರೇ ಟೀಚರ್ಸ್ ಇರಲಿ, ನಾನ್ ಟೀಚಿಂಗ್ ಇರಲಿ, ಈವನ್ ಪ್ಯೂನ್ ಇರಲಿ, ನಮ್ಮ ವಿಶ್ವವಿದ್ಯಾಲಯ ಬಗ್ಗೆ ಯಾರಾದರೂ ಕೆಟ್ಟದ ಬಗ್ಗೆ ಹೇಳಿದ್ರೆ, ಇಲ್ಲಪ್ಪ ಕೆಟ್ಟದಿಲ್ಲ, ಇದು ಒಳ್ಳೆಯ ವಿಶ್ವವಿದ್ಯಾಲಯ ಅಂತ ನಮ್ಮಲ್ಲಿ ಆ ಭಾವನೆ ನಮ್ಮಲ್ಲಿ ಮೂಡಬೇಕು. ಫಸ್ಟ್ ನಮ್ಮಲ್ಲಿದ್ದರೆ ಆಟೋಮೆಟಿಕ್ ಆಗಿ ಯಾರೂ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಟ್ ತೋರ್ಸಂಗಿಲ್ಲ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಎಂಪ್ಲಾಯಿಗಳನ್ನು ಅದೇ ಥರ ಮಾಡ್ತಾರಂತ ನಾನು ಆಸೆ ಇಟ್ಕೊಂಡಿನಿ, ಮತ್ತು ಅದೇ ಥರ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಮ್ಮ ಇಲ್ಲಿ ನಿಮ್ಮ ಸೆಂಟರ್, ಸಿದ್ದೇಗೌಡರ ಸೆಂಟರ್ ಟೀಮನ್ನು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಾನು 3 ವರ್ಷದ ಪೀರಿಯಡ್ನಲ್ಲಿ ಚೆನ್ನಾಗಿ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಹೀಗಾಗಿ ಎಲ್ಲ ಡಿಪಾರ್ಟ್ಮೆಂಟು ಅದೇ ಥರ ಮಾಡಿದ್ರೆ ಅನುಕೂಲ ಆಗ್ತದೆ ಮತ್ತು ವಿಶ್ವವಿದ್ಯಾಲಯ ಅತಿ ಎತ್ತರಕ್ಕೆ ಬೆಳೀತದೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಲಾಸ್ಟ್ ಕ್ವಶನ್ ಸರ್, ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಮತ್ತು ಮುಕ್ತ ವಿಶ್ವವಿದ್ಯಾಲಯಕ್ಕೆ ಸೇರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಕೊನೆಯ ಒಂದು ಮಾರ್ಗದರ್ಶನ ಹೇಳ್ಬಿಡಿ ಸರ್. ಯಾಕೆಂದರೆ ನೀವು ರೆಗ್ಯುಲರ್ ಯೂನಿವರ್ಸಿಟಿ, ಓಪನ್ ಯೂನಿವರ್ಸಿಟಿ, 2 ಯೂನಿವರ್ಸಿಟಿಗೂ ಸಹ ತಾವು ಕುಲಪತಿಗಳಾಗಿದ್ದವರು, 2 ಯೂನಿವರ್ಸಿಟಿಯನ್ನು ಕಂಡವರು. ಆದ್ದರಿಂದ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ, ಜನಸಾಮಾನ್ಯರ ದೃಷ್ಟಿಕೋನದಿಂದ ಮಾರ್ಗದರ್ಶನವನ್ನು ಅಥವಾ ಒಂದು ಸಲಹೆಯನ್ನು ನೀಡಿ. ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಏನು ಒಂದು ಸ್ಥಿತಿವಂತರು ಮತ್ತು ಸ್ವಲ್ಪ ಅವರಿಗೆ ತಂದೆ ತಾಯಿಗಳನ್ನು ಅವರಿಗೆ ಸಪೋರ್ಟ್ ಮಾಡೋರು ಎಲ್ಲ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಪಡ್ತಾರೆ. ಅದರ ಜೊತೆಗೆ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯ ಎಂಥ ಜನರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ನಿರ್ಗತಿಕರಿಗೆ ಮತ್ತು ಯಾರು ಜಾಬ್ ಮಾಡಿ ಮುಂದೆ ಓದಬೇಕಂತವರಿಗೆ ಮತ್ತು ಜಾಸ್ತಿ ಓದಿ ನೆಕ್ಸ್ಟ್ ಒಳ್ಳೆ ಜಾಬನ್ನು. ಸ್ವಾಮಿ ವಿವೇಕಾನಂದ ನೆನಪಾಗ್ತದೆ ನನಗೆ. ಅವರು 3T ಹೇಳ್ತಾರೆ. 3T ಅಂದರೆ ಟ್ರೈ ಫಾರ್ ಬೆಟರ್ ಫ್ಯೂಚರ್ ಅಂತೆ. ಈಗ ಟ್ರಸ್ಟ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರೂ ಫಾರ್ ಯುವರ್ ವರ್ಕ್ ಅಂತಾರೆ. ಟ್ರೈ ಫಾರ್ ಯುವರ್ ಬೆಟರ್ ಫ್ಯೂಚರ್ ಅಂದರೆ, ನಾನು ಈಗ ಪ್ರೊಫೆಸರ್ ಇದ್ದರೆ ನಾನು ವೈಸ್ ಚಾನ್ಸಲರ್ ಆಗಬೇಕು, ರಿಜಿಸ್ಟ್ರ್ ಆಗಬೇಕು, ಅಥವಾ ಹೈಯರ್ ಗ್ರೇಡ್ ಹೋಗ್ಬೇಕು, ಅಸಿಸ್ಟೆಂಟ್ ಪ್ರೊಫೆಸರ್, ಅಂದರೆ ಟ್ರೈ ಫಾರ್ ಬೆಟರ್ ಫ್ಯೂಚರ್. ಅದೇ ಥರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಕೆಲಸ ಮಾಡೋರು ಅಥವಾ ಮುಂದಿನ ಪೀಳಿಗೆ ಏನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಹೈಯರ್ ಎಜುಕೇಷನನ್ನು ಪಡ್ಕೊಳ್ಬೇಕು. ಈಗ ಏನೋ BA ಆಗಿರ್ತಾನೆ, MA ಆಗಲಿಕ್ಕೆ ಅವನು ಅಲ್ಲಿ ಎಲ್ಲೋ ಒಂದು ಜಾಬ್ ಮಾಡ್ತಿರ್ತಾನೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇರ್ತಾನೆ, ನರ್ಸ್ ಇರ್ತಾನೆ. ಅಂಥವರಿಗೆ ನಮ್ಮ ವಿಶ್ವವಿದ್ಯಾಲಯ ಇದು ಕಲ್ಪವೃಕ್ಷ ಇದೆ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅವ ಎಜುಕೇಷನ್ ಮಾಡಿಕೊಂಡು ಮುನ್ನ ಅವರ ಭವಿಷ್ಯವನ್ನೇ ಚೇಂಜ್ ಮಾಡ್ಕೊಳ್ಬೋದು. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಇದು ಒಂದು ಕಾಮಧೇನು, ಇದು ಒಂದು ಕಲ್ಪವೃಕ್ಷ ಅಂತ ನಾವು ಹೇಳ್ತೇವೆ. ಇದರ ಸಲುವಾಗಿ ಈ ನಮ್ಮ ವಿಶ್ವವಿದ್ಯಾಲಯ ದೇವರಂತ ತಿಳ್ಕೊಂಡು ಎಲ್ಲರೂ ಕೆಲಸ ಮಾಡಬೇಕು. ಇದು ದೇವ್ರ ಗುಡಿಯಲ್ಲಿ ನಾವು ಪೂಜೆ ಮಾಡ್ತೇವೆ ಅಷ್ಟೇ, ಬೇರೆದು ಕೆಲಸ ಮಾಡೋಂಗಿಲ್ಲ. ಅದೇ ಮನೆ ಎತ್ತಿಕೊಳ್ರಿ, ಒಂದು 5-6 ರೂಮ್ ಇರ್ತವೆ, ದೇವ್ರ ಗುಡಿ ಸ್ಪೆಸಿಫಿಕ್ ಆಗಿರ್ತದೆ. ಅದೇ ಥರ ನಮ್ಮ ಎಜುಕೇಷನ್ ಸೆಂಟರ್, ನಮ್ಮ ಯೂನಿವರ್ಸಿಟಿ ಏನೋ ದೇವರು ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿದ್ರೆ ಇದು ಅಭಿವೃದ್ಧಿ ಆಗ್ತದೆ. ಮತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಸಂದೇಶ ಏನಂದರೆ, ನಮ್ಮಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆ, ನಮ್ಮಲ್ಲಿ ಅನೇಕ ಕೋರ್ಸ್ಗಳಿವೆ, ಮತ್ತು MBA ಇದೆ, ಮತ್ತು MCA ಇದೆ, ಮತ್ತು NSDC ಸ್ಕಿಲ್ ಪ್ರೋಗ್ರಾಮ್ ಇವೆ, ಮತ್ತು ಸೈಬರ್ ಸೆಕ್ಯೂರಿಟಿ ಪ್ರೋಗ್ರಾಮ್ ಇವೆ. ಇವೆಲ್ಲ ನೋಡಿದ್ರೆ ರೆಗ್ಯುಲರ್ ವಿಶ್ವವಿದ್ಯಾಲಯಗಳಿಗೆ ನಾವು ಎಷ್ಟಿದೆ ಗೊತ್ತಿಲ್ಲ. ನಮ್ಮ ವಿಶ್ವವಿದ್ಯಾಲಯಗಳಂತೂ ಇಲ್ಲಿ ಸ್ಟಡಿ ಮೆಟೀರಿಯಲ್ ಕ್ವಾಲಿಟಿ ಇದೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಅಡ್ಮಿಷನ್ ಮಾಡಿದ್ದ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗ್ತದೆ ಮತ್ತು ಫ್ಯೂಚರ್ ಇದೆ ಅಂತ ಇಲ್ಲಿ ಹೇಳ್ಬೋದು ನಾನು.
ಸರ್ ತುಂಬ ಧನ್ಯವಾದಗಳು ಸರ್. Okay. 3.5 ವರ್ಷದ ಅವಧಿಯಲ್ಲಿ ಮಾಡಿದಂಥ ಕೆಲಸಗಳನ್ನು ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್.